स्वामी
ಇವತ್ತು ಶ್ರೀಮಾನವರಿಗಾಗಿ ಚಿಂತನೆ ನಡೆಸುವಂಥ ಸಂಬೋಧನೆಗೆ 105 ಸಂಸ್ಥೆ ಎಲ್ಲರೂ ಹಾಡೋಣ. ಮೊದಲನೇ ಸಾಲು ಹೇಳ್ಕೊಡ್ತೇನೆ. ಪಲ್ಲವಿಯನ್ನ ಜೊತೆಗೆ ಹೇಳಿ. ದೇವಿ ದೇವಿ ಶಾರದ ಜ್ಞಾನ ದೇವಿ ಸರ್ವದ. ಪಲ್ಲವಿಯನ್ನ ಜೊತೆಗೆ ಹೇಳಿ ಒಂದ್ಸರಿ ಹೇಳ್ಕೊಡ್ತೇನೆ. ಆಮೇಲೆ ನುಡಿಗಳನ್ನ ಒಂದೊಂದೇ ಸಾಲು ಹೇಳ್ಕೊಡ್ತೇನೆ, ಅನುಸರಿಸಿ. ದೇವಿ ದೇವಿ ಶಾರದ ಜ್ಞಾನಂ ದೇವಿ ಸರ್ವದಾ. ದೇವಿ ದೇವಿ ಶಾರದಾ ಜ್ಞಾನಂ ದೇವಿ ಸರ್ವದಾ. ಯೋಗರೂಪಿಣಿ ಶಾರದಾ
ಜ್ಞಾನಂ ದೇಹಿ ಸರ್ವದಾ ಯಾವ ರೂಪದಿ ಬಂದು ನಿಲ್ಲುವೆಯೋ ಯಾರು ಅರಿಯಬಲ್ಲರೋ ಯಾರು ತಿಳಿಯಬಲ್ಲರೋ ಯಾವ ರೂಪದಿ ಬಂದು ನಿಲ್ಲುವೆಯೋ ಯಾರು ಅರಿಯಬಲ್ಲರೋ ಯಾರು ತಿಳಿಯಬಲ್ಲರೋ ಜೀವಿಗಳೇ ಹೊರೆಯ ಹರಿಯಲು ಯಾರು ತಿಳಿಯಬಲ್ಲರೋ ಯಾರು ಹರಿಯಬಲ್ಲರೋ ಜೀವಿಗಳೇ ಹೊರೆಯ ಹರಿಯಲು ಯಾರು ತಿಳಿಯಬಲ್ಲರೋ ಯಾರು ಹರಿಯಬಲ್ಲರೋ ಕೇಳದೆ ನೀ ಎಲ್ಲ ಕೊಡುವೆಯೋ ನೀನೇ ನನ್ನ ತಾಯಿಯು ಕೇಳದೆ ನೀ ಎಲ್ಲ ಕೊಡುವೆಯೋ ನೀನೇ ನನ್ನ ತಾಯಿಯು ಈ ಮಾಡಬವಣೆಯ ಕಂಡು ನಗುವೆ ಈ ಮಾಡಬವಣೆಯ ಕಂಡು ನಗುವೆ ಬಲ್ಲೆ ಈ ಜಗಮಾಯೆಯೋ ಬಲ್ಲೆ ಈ ಜಗಮಾಯೆಯೋ ಯಾವ ರೂಪದಿ ಬಂದು ನಿಲ್ಲುವೆಯೋ ಯಾರು ಅರಿಯಬಲ್ಲರೋ ಯಾರು ತಿಳಿಯಬಲ್ಲರೋ ತಾಯೇ ನೀನೇ ಹಗಲು ഇരുಳು ಕಾಯಬೇಕು ನಮ್ಮನು ತಾಯೇ ನೀನೇ ಹಗಲು ഇരുಳು ಕಾಯಬೇಕು ನಮ್ಮನು ಈ ಮಾಯ ಪಾಶದೊಳ್ ಸಿಲುಕದಂತೆ ಈ ಮಾಯ ಪಾಶದೊಳ್ ಸಿಲುಕದಂತೆ ಹರಸಬೇಕು ನಮ್ಮನೋ ಈ ಮಾಯ ಪಾಶದೊಳ್ ಸಿಲುಕದಂತೆ ಹರಸಬೇಕು ನಮ್ಮನೋ ಹರಸಬೇಕು ನಮ್ಮನೋ ಯಾವ ರೂಪದಿ ಬಂದು ನಿಲ್ಲುವೆ ಯಾರು ಹರಿಯಬಲ್ಲರೋ ಯಾರು ತಿಳಿಯಬಲ್ಲರೋ ನೀಡು ಅಭಯವ ಮಾತೆ ಶಾರದೆ ನಿನ್ನ ಚರಣ ನಂಬಿದೆ ನೀಡು ಅಭಯವ ಮಾತೆ ಶಾರದೆ ನಿನ್ನ ಚರಣವ ನಂಬಿದೆ ನನ್ನ ದೇನಿಗೆ ಎಲ್ಲ ನಿನ್ನ ನನ್ನ ದೇನಿಗೆ ಎಲ್ಲ ನಿನ್ನದೆ ನಿನ್ನ ಕರುಣೆಗೆ ಕಾದಿದೆ ನನ್ನ ದೇನಿಗೆ ಎಲ್ಲ ನಿನ್ನದೆ ನಿನ್ನ ಕರುಣೆಗೆ ಕಾದಿದೆ ನಿನ್ನ ಕರುಣೆಗೆ ಕಾದಿದೆ ಯಾವ ರೂಪದಿ ಬಂದು ನಿಲ್ಲುವೆಯೋ ಯಾರು ಅರಿಯಬಲ್ಲರೋ ಯಾರು ತಿಳಿಯಬಲ್ಲರೋ ಜೀವಿಗಳೇ
ಅರಿಯಬಲ್ಲರೋ ಯಾರು ತಿಳಿಯಬಲ್ಲರೋ ಯಾರು ಅರಿಯಬಲ್ಲರೋ ತಾಯಿ ನಿನ್ನವದು ಮತ್ತ ಪ್ರೇಮದಲ್ಲಿ ಮರುಳನಾಗಿಸೆನ್ನ ತಾಯಿ ನಿನ್ನವದು ಮತ್ತ ಪ್ರೇಮದಲ್ಲಿ ಮರುಳನಾಗಿಸೆನ್ನ ತರ್ಕ ವಿಚಾರದ ಗೀಡ ಕಡೆದು ಪದ ಕಮಲದೊಡೆಸೆನ್ನ ತರ್ಕ ವಿಚಾರದ ಗೀಡ ಕಡೆದು ಪದ ಕಮಲದೊಡೆಸೆನ್ನ ನಿನ್ನ ಪ್ರೇಮ ಸುರಿಯನ್ನು ಕೊಡಿಸಿ ಮನವನ್ನು ಮರಳುಗೊಳಿಸು ನಿನ್ನ ಪ್ರೇಮ ಸುರಿಯನ್ನು ಕೊಡಿಸಿ ಮನವನ್ನು ಮರಳುಗೊಳಿಸು ಮನವ ಸೆಳೆದು ತವ ಪ್ರೇಮ ಸಾಗರದಿ ಮುಳುಗಿಸಿ ಲಯ ಕೊಡಿಸು ಮನವ ಸೆಳೆದು ತವ ಪ್ರೇಮ ಸಾಗರದಿ ಮುಳುಗಿಸಿ ಲಯ ಕೊಡಿಸು ತಾಯಿ ನಿನ್ನ ಮತ್ತ ಪ್ರೇಮದಲ್ಲಿ ಮರುಳನಾಗಿಸೆನ್ನ ತಾಯಿ ನಿನ್ನ ಮತ್ತ ಪ್ರೇಮದಲ್ಲಿ ಮರುಳನಾಗಿಸೆನ್ನ ತರ್ಕ ವಿಚಾರದ ಗೀಳ ಕಡೆದು ಪದ ಕಮಲದೊಡೆಸೆನ್ನ ನಿನ್ನ ಮರಳು ಮನೆಯಲ್ಲಿ ಕೆಲರು ನಗುತ್ತಿರಲು ಕೆಲರು ಅಳಲು ನಿನ್ನ ಮರಳು ಮನೆಯಲ್ಲಿ ಕೆಲರು ನಗುತ್ತಿರಲು ಕೆಲರು ಅಳಲು ನಿನ್ನ ಆನಂದದ ಮರಳು ಕೂಟದಲ್ಲಿ ಕೆಲರು ಕುಣಿಯುತ್ತಿರಲು ನಿನ್ನ ಆನಂದದ ಮರಳು ಕೂಟದಲ್ಲಿ ಕೆಲರು ಕುಣಿಯುತ್ತಿರಲು ತಾಯಿ ನಿನ್ನ ಮತ್ತ ಪ್ರೇಮದಲ್ಲಿ ಮರುಳನಾಗಿಸೆನ್ನ ತರ್ಕ ವಿಚಾರದ ಗೀಳ ಕಡೆದು ಪದ ಕಮಲದೊಡೆಸೆನ್ನ ಕ್ರಿಸ್ತ ಬುದ್ಧ ಹರಿ ಶ್ರೀ ಚೈತನ್ಯ ಮರುಳನಾಗಿರಲಿ ಕ್ರಿಸ್ತ ಬುದ್ಧ ಹರಿ ಶ್ರೀ ಚೈತನ್ಯ ಮರುಳನಾಗಿರಲಿ ಅವರ ಸಂಘದಲ್ಲಿ ಸೇರಿ ನಾನು ನಲಿನಲಿವುದೆಂದು ತಾಯೇ ಅವರ ಸಂಘದಲ್ಲಿ ಸೇರಿ ನಾನು ನಲಿನಲಿವುದೆಂದು ತಾಯೇ ತಾಯಿ ನಿನ್ನ ಮತ್ತ ಪ್ರೇಮದಲ್ಲಿ ಮರುಳನಾಗಿಸೆನ್ನ ತಾಯಿ ನಿನ್ನ ಮತ್ತ ಪ್ರೇಮದಲ್ಲಿ ಮರುಳನಾಗಿಸೆನ್ನ ತರ್ಕ ವಿಚಾರ ಗೀಳ ಕಡೆದು ಪದ ಕಮಲದೊಡೆಸೆನ್ನ ತರ್ಕ ವಿಚಾರದ ಗೀಳ ಕಡೆದು ಪದ ಕಮಲ ಬೆರೆಸೆನ್ನ ಸ್ವರ್ಗದಿ ಮೆರೆದಿದೆ ಮರುಳರ ಮೇಳ ಗುರುವಿನಂತೆ ಚೇಲ ಸ್ವರ್ಗದಿ ಮೆರೆದಿದೆ ಮರುಳರ ಮೇಳ ಗುರುವಿನಂತೆ ಚೇಲ ಯಾರು ಅರಿವರಿ ಮರುಳರಾಟವರು ಮರುಳ ಪ್ರೇಮ ಲೀಲ ಯಾರು ಅರಿವರಿ ಮರುಳರಾಟವರು ಮರುಳ ಪ್ರೇಮ ಲೀಲ ಪ್ರೇಮೋನ್ಮಾದದಿ ಕುಣಿದು ನಲಿವೆನಿ ಮರುಳರ ಮಹಾರಾಣಿ
ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರುರೇವ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜನನಿ ಶಾರದಾಂ ದೇವಿ ರಾಮಕೃಷ್ಣಂ ಜಗದ್ಗುರು ಆದಪತ್ನಿ ತಯೋಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರೈ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣಿ. ಈ 3 ದಿನಗಳ ಕಾಲ ಶ್ರೀಮಾತೆ ಶಾರದಾದೇವಿಯವರ ಒಂದೊಂದು ಸ್ಥಾನದಲ್ಲಿ ಅವರು ಹೇಗೆ ಜೀವನವನ್ನು ನಡೆಸಿದ್ರು ಅದನ್ನು ಪ್ರತ್ಯೇಕ ಮಾಡಿ ಸಾಧ್ಯ ಇಲ್ಲ. ನಮಗೆ ಸುಮ್ಮನೆ ಅದನ್ನ ಅವಲೋಕನ ಮಾಡಲಿಕ್ಕೆ ಒಂದು ಸುಲಭ ಆಗಲಿ ಅಂತೇಳಿ ಶ್ರೀಮಾತೆಯವರು ಗುರುವಾಗಿ ಹೇಗೆ ತಮ್ಮ ಪಾತ್ರವನ್ನು ನಿರ್ವಹಿಸಿದ್ರು, ದೇವಿಯಾಗಿ ಹೇಗೆ ಕೈಗೊಳಿಸಿದ್ರು ಅನ್ನೋದನ್ನು ನೋಡಿದ್ವಿ. ಇವತ್ತು ಅವರ ಮೂಲ ಸತ್ವ ಯಾವುದದು? ಮಾತೃತ್ವ. ತಾಯಿಯಾಗಿ ಅವರು ಹೇಗೆ ಈ ಜಗದ ಜೀವಿಗಳಿಗೆ ಆ ಒಂದು ವಾತ್ಸಲ್ಯ ಧಾರೆಯನ್ನು ಹರಿಸಿದ್ರು ಅನ್ನೋದನ್ನ ಇವತ್ತು ಸ್ವಲ್ಪ ಅಂದ್ರೆ ಸಮಯದಲ್ಲಿ ಯಾವುದೂ ಕೂಡ ಪೂರ್ಣ ಆಗಿಲ್ಲ, ಒಂದು ಕಿರು ನೋಟವನ್ನಷ್ಟೇ ನಾವು ಇಡೀ ಹಾಕಿ ನೋಡ್ಬೋದು ಅಷ್ಟೇ. ಹಾಗೆ ಹೇಳ್ತಾರೆ, ಈ ಜಗತ್ತಲ್ಲಿ ಬಹುದೊಡ್ಡ ವಸ್ತು ತಾಯಿ, ಅತ್ಯಂತ ಉನ್ನತ ಸ್ಥಾನವನ್ನ ತಾಯಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ನೋಡ್ತೇವೆ, ಮಹಾಭಾರತದಲ್ಲಿ ಯಕ್ಷ ಪ್ರಶ್ನೆ ಕೇಳ್ತಾನೆ ಧರ್ಮರಾಯನಿಗೆ, ಭೂಮಿಗಿಂತ ದೊಡ್ಡ ವಸ್ತು ಅಥವಾ ಭೂಮಿಗೆ ಸರಿ ಸಮಾನವಾದ ವಸ್ತು ಯಾವುದು ಅಂತ ತಕ್ಷಣ ಅವನು ಒಂಚೂರು ಅಳಕಿಲ್ಲದೆ ಹೇಳ್ತಾನೆ ತಾಯಿ ಅಂತೇಳಿ. ಅದಕ್ಕೆ ಹೇಳ್ತಾರೆ, ತಾಯಿಗೊಂದು ಹೋಲಿಕೆ ಕೊಡೋದಿದ್ರೆ ಅದು ಭೂಮಿ, ಭೂಮಿಗೆ ಒಂದು ಹೋಲಿಕೆ ಕೊಡಲಿಕ್ಕೆ ಸಾಧ್ಯ ಇದ್ರೆ ಅದು ತಾಯಿ ಅಂತೇಳಿ. ಏನು ಸಾಮ್ಯತೆ ಇದೆ ಇಲ್ಲಿ ಅಂತಂದ್ರೆ, ಈ ಭೂಮಿ ಮೇಲೆ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ, ಶ್ರೀಮಂತರು ಇದ್ದಾರೆ, ಬಡವರು ಇದ್ದಾರೆ, ಮತ್ತೆ ಬುದ್ಧಿವಂತರು ಇದ್ದಾರೆ, ದೊಡ್ಡವರು ಇದ್ದಾರೆ. ಅಂದ್ರೆ ಏಕಪ್ರಕಾರವಾಗಿ ಯಾವುದು ಭೇದವಿಲ್ಲದೆ ಆ ಭೂಮಾತೆ ಎಲ್ಲರನ್ನೂ ಕೂಡ ಸಲ್ಲುತ್ತಾ ಇದ್ದಾಳೆ. ಹಾಗೇನೆ ನಾವು ಶ್ರೀಮಾತೆಯವರ ವಾತ್ಸಲ್ಯವನ್ನ ನೋಡಿದ್ರೆ ಅದು ಅನಂತವಾದದ್ದು, ಅಂದ್ರೆ ಲಿಮಿಟ್ಲೆಸ್. ಅದಕ್ಕೆ ಯಾವುದೇ ಒಂದು ಪರಿಧಿ ಅಥವಾ ಭೇದ ಇಲ್ಲ. ಅಲ್ಲಿ ಬಡವರಿಗೆ ಹೇಗೆ ಆಶ್ರಯ ಇದೆಯೋ ಹಾಗೆ ಶ್ರೀಮಂತರಿಗೆ, ಮತ್ತೆ ಈ ಕಡೆ ಪುಣ್ಯವಂತರಿಗೆ ಒಳ್ಳೆ ಸಜ್ಜನರಿಗೆ ಹೇಗೆ ಅವರು ಆಶ್ರಯ ಕೊಟ್ಟರು ಹಾಗೆ ಪಾಪಾತ್ಮರಿಗೂ ಕೂಡ ಆಶ್ರಯ ಕೊಟ್ಟರು. ಯಾರನ್ನೂ ನಿರಾಕರಿಸಿಲ್ಲ. ನಮಗೆ ಅವ್ರ ಜೀವನ ಓದ್ತಾ ಇದ್ರೆ ನಮಗೆ ಆಶ್ಚರ್ಯ ಆಗ್ತದೆ. ನಾವು ಕೂಡ ಅಷ್ಟು ಒಂದು ವಿಶಾಲ ಮನಸ್ಥಿತಿಯನ್ನ ಹೊಂದಿಲ್ಲ. ಶ್ರೀಮತಿ ಎಷ್ಟು ಅದ್ಭುತ, ಅವ್ರ ಮನಸ್ಥಿತಿ ಎಷ್ಟು ವಿಶಾಲ. ಅವರಿಗೊಂದು ಮಾತೃತ್ವದ ತೆಗೆಯಲ್ಲಿ ಎಲ್ಲರನ್ನೂ ಕಲ್ಕೊಳ್ತಾ ಇದ್ರು. ಹಾಗೆ ಯಾರನ್ನ ಸಮಾಜ ತುಚ್ಛೀಕರಿಸಿ ಅವರನ್ನ ಹೀಗಳಿತಾ ಇತ್ತು, ಅವರು ಬಂದಾಗಲೂ ಕೂಡ ಯಾವುದೇ ಭೇದವನ್ನ ಮಾಡ್ತಾ ಇರಲಿಲ್ಲ. ಎಷ್ಟೋ ಸರಿ ಆ ಶ್ರೀಮಂತ ಮನೆತನದವರೆಲ್ಲ ಆಕ್ಷೇಪಣೆ ಮಾಡಿದ್ದುಂಟು, ಅಮ್ಮ ಅವ್ರಿಗೆ ಇಲ್ಲಿ ಬರ್ಲಿ ಬಿಡಬೇಡಿ ಅಂತೇಳಿ. ಶ್ರೀಮಂತ ಹೇಳ್ತಾರೆ, ಇಲ್ಲಮ್ಮ ಅಮ್ಮ ಅಂತ ಹೇಳಿ ನನ್ನ ಕಡೆ ಬಂದಾಗ ನಾನು ಯಾರನ್ನೂ ನಿರಾಕರಿಸಿದೆ. ಮತ್ತೆ ಮುಖ್ಯವಾಗಿ ಹೇಳಿದ ಶ್ರೀಮಂತೆ, ನಾವೇನು ರಸಗುಲ್ಲ ತಿನ್ಲಿಕ್ಕೆ ಬಂದಿಲ್ಲ, ಬರೀ ಒಳ್ಳೆಯವರನ್ನೇ ನಾವು ಮಾಡ್ಲಿಕ್ಕೆ ಬಂದಿಲ್ಲ, ಅಂಥವ್ರನ್ನ ಮುಖ್ಯವಾಗಿ ಉದ್ಧಾರ ಮಾಡಬೇಕಾಗಿದೆ. ಅವ್ರು ನಾನೇ ಆಶ್ರಯ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಇನ್ನೆಲ್ಲಿಗೆ ಹೋಗ್ತಾರೆ ಅವರು ಅಂತೇಳಿ ಎಲ್ಲರಿಗೂ ಕೂಡ ತಮ್ಮ ಬಳಿ ಆ ಒಂದು ಆಶ್ರಯವನ್ನ ಕೊಟ್ಟು ವಾತ್ಸಲ್ಯವನ್ನ ತಿಳಿಸಿದಂತ ಮಹಾತಾಯಿ ಶ್ರೀಮತಿಯವರು. ಅಲ್ಲಿ ಆವಾಗಿನ ಕಾಲದಲ್ಲಿ ಜಾತಿ ಪದ್ಧತಿ ವಿಪರೀತ ಇತ್ತು. ಮೇಲ್ ಜಾತಿ, ಕೆಳ ಜಾತಿ. ಮತ್ತೆ ಶ್ರೀಮತಿಯವರು ನೋಡಿದ್ರೆ ಸಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬದಿಂದ ಬಂದವರು, ಅದು ಕೂಡ ಹಳ್ಳಿಯ ಒಂದು ವಾತಾವರಣದಲ್ಲಿ. ಆದರೂ ಕೂಡ ಶ್ರೀಮತಿಯವರಲ್ಲಿ ಬ್ರಾಹ್ಮಣರಿಗೆ ಹೇಗೆ ಸ್ಥಾನವನ್ನು ಕೊಟ್ಟಿದ್ರು, ಬ್ರಾಹ್ಮಣೇತರರಿಗೂ ಕೂಡ ಅಥವಾ ಅನ್ಯಮತಿಯರಿಗೂ ಕೂಡ ಅದೇ ಒಂದು ಸ್ಥಾನವನ್ನ, ಆ ಒಂದು ಮಗು ಅಥವಾ ಆ ಒಂದು ಶಿಶು ಅಂತ ಹೇಳಿ ಆ ಎಲ್ಲರೂ ಕೂಡ ತಾವು ತಾಯಿಯಾಗಿ ನಿಂತರು. ಹೀಗೆ ಅಷ್ಟೇ ಅಲ್ಲ, ಹೇಳ್ತಾರೆ ಭಾರತೀಯರಿಗೆ ಹೇಗೆ ಅವರು ತಾಯಿಯಾಗಿದ್ರು, ಅನ್ಯ ದೇಶದವರು ಕೂಡ ಅವರು ಅದೇ ರೀತಿ ತಾಯಿಯಾಗಿದ್ರು. ನಾವು
57 ಅವಾಗಿನ ಸಂದರ್ಭದಲ್ಲಿ ನಮ್ಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿರ್ಲಿಲ್ಲ. ಬ್ರಿಟಿಷರು ಆಡ್ತಾ ಇದ್ರು, ಮತ್ತೆ ಆ ಪಾಶ್ಚಾತ್ಯರನ್ನ, ಬಿಳಿಯ ಜನರನ್ನ ಲೇಖರು ಅಂತ ಕರೀತಾ ಇದ್ರು. ಅಂದ್ರೆ ಅವ್ರನ್ನ ಸೇರಿಸ್ಕೊಳ್ತಾ ಇರಲಿಲ್ಲ. ಆವಾಗಲೂ ಕೂಡ ಶ್ರೀಮಾತೆ ನಿವೇದಿತಾ ಆಯ್ತು, ಓಲೆಗುಲ್ ಆಯ್ತು, ಜೋಸಫಿನ್ ಮೆಕ್ಲಾರ್ಡ್ ಆಯ್ತು, ಅವ್ರಿಗೆಲ್ಲ ಅವರು ತಾಯಿಯಾಗಿ ಆ ಒಂದು ಸಾಂತ್ವನವನ್ನ, ಒಂದು ಉಪದೇಶವನ್ನ ನೀಡ್ತಾರೆ. ನೋಡಿದ್ವಿ, ಓಲೆಗುಲ್ಲೋಳು ಶ್ರೀಮಾತೆಯವರ ಒಂದು ಭಾವಚಿತ್ರ ತೆಗೆದುಕೊಂಡು ಹೋಗಿ ಆ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಕೂಡ ಅವ್ರಿಗೆ ಎಲ್ಲರೂ ಕೂಡ ಅಲ್ಲಿ ತೋರಿಸ್ತಾ ಇದ್ರೆ, ಈ ಹೇಗೆ ನಮಗೆ ಜೀಸಸ್ ಕ್ರಿಸ್ತನ ತಾಯಿ ಮೇರಿಗಳು ಅದೇ ಒಂದು ಸ್ವಭಾವದ ತಾಯಿ ನಮಗೆ ಸಿಕ್ಕಿದ್ದಾಳೆ ಅನ್ನೋ ರೀತಿಯಲ್ಲಿ. ಹಾಗೆ ಅಷ್ಟೇ ಅಲ್ಲ, ಶ್ರೀಮಾತೆಯವರ ಒಂದು ಮಾತೃವಾತ್ಸಲ್ಯದಿಂದ ಪ್ರಾಣಿಗಳು ಕೂಡ ಹೊರತಾಗಿಲ್ಲ, ಅವ್ರಿಗೂ ಕೂಡ ಅಲ್ಲಿ ಆಶ್ರಯವಿತ್ತು. ಹಾಗೆ ಇಲ್ಲಿ ಶ್ರೀಮಾತೆಯವರು ಆ ಒಂದು ವಾತ್ಸಲ್ಯ ಅನ್ನೋ ಅರ್ಥ ಹೇಳ್ತಾರೆ. ನಾವೆಲ್ಲ ನೋಡಿದ್ವಿ, ಈಗ ಕೃಷ್ಣ ರಾಮಾವತಾರಗಳಲ್ಲಿ ಅವರ ಸಂಹಾರವೇ ನಮಗೆ ಪರಿಹಾರಕಾರಿ, ದುಷ್ಟರ ಸಂಹಾರ, ರಾಕ್ಷಸರ ಸಂಹಾರ. ಆದ್ರೆ ಶ್ರೀರಾಮಕೃಷ್ಣರು ಶ್ರೀಮಾತೆಯವರು ಬಂದಾಗ ಆ ಪಾಪಿಷ್ಟರನ್ನ ಸಂಹಾರ ಅಲ್ಲ, ಆ ಪಾಪಾತ್ಮರಲ್ಲಿರುವಂತಹ ಒಂದು ದುಷ್ಟತನದ ಸಂಹಾರ. ಅದರಲ್ಲೂ ಮುಖ್ಯವಾಗಿ ಹೇಳ್ತಾರೆ, ಇದನ್ನ ಯಾವ್ದೋ ಮಿಲಿಟರಿ ರೂಲು ಅಥವಾ ಅಂತ ಯಾವುದೇ ಬಹಳ ಸ್ಟ್ರಿಕ್ಟ್ ಆಗಿರುವಂತಹ ಒಂದು ಅಡ್ಮಿನಿಸ್ಟ್ರೇಷನ್ ಇಂದ ತರಲಿಕ್ಕೆ ಅಷ್ಟು ಸುಲಭ ಇಲ್ಲ. ಆದ್ರೆ ಯಾವ ರೀತಿ ಅದನ್ನ ಸಿಕ್ಕಿಸಿದ್ರು ಶ್ರೀಮಾತೆಯವರು ವಾತ್ಸಲ್ಯ ಅನ್ನೋ ಒಂದು ಅಸ್ತ್ರದಿಂದ, ಬಹಳ ಪರಿಣಾಮಕಾರಿಯಾದಂತ ಅಸ್ತ್ರ. ನಾವು ಮಕ್ಕಳಿಗೆ ಕೂಡ ಪ್ರಯೋಗ ಮಾಡ್ಕೊಳ್ತೀವಿ. ಏನಾದ್ರು ಕೆಲಸ ಮಾಡಿಸ್ಬೇಕಿದ್ರೆ ಜೋರಾಗಿ ಬೈಬಿಟ್ರೆ ಅವ್ರು ಇನ್ನೂ ಹೊರಟಾಗ್ಬಿಟ್ಟಾರೆ, ಆ ಮಾತನ್ನು ಸರಿಯಾಗಿ ಕೇಳಿಕ್ಕಿಲ್ಲ. ಆದ್ರೆ ಅಷ್ಟೇ ಪ್ರೀತಿಯಿಂದ ನೀವೇ ಮಾಡ್ಬೇಕು, ನೀನ್ ಮಾಡ್ತೀರಾ ಅಂತ ಹೇಳಿ ಚೆನ್ನಾಗಿ ಪುಸ್ತಲಿಸಿದ್ರೆ ಆಯ್ತು ಮಾಡ್ತಾರೆ. ಹಾಗೆ ಶ್ರೀಮಾತೆಯವರಂತೂ ಅವರ ಒಂದು ವಾತ್ಸಲ್ಯಕ್ಕೆ ಎಣೆನೇ ಇಲ್ಲ. ಆ ಒಂದು ವಾತ್ಸಲ್ಯನ್ನು ಅಸ್ತ್ರದಿಂದ ಆ ಎಲ್ಲ ದುಷ್ಟರಲ್ಲಿರುವ ದುಷ್ಟತನವನ್ನ ಅವರು ಏನ್ ಮಾಡಿದ್ರು, ಪರಿವರ್ತನೆಗೊಳಿಸಿದ್ರು, ಅದನ್ನ ನಾಶ ಮಾಡಿದ್ರು ಅಂತ ಹೇಳಿ. ಹೀಗೆ ನಾವು ನೋಡ್ತೇವೆ, ಅವಾಗಿನ ಕಾಲದಲ್ಲಿ ಹೇಳಿದ್ವಲ್ಲ, ಜಾತಿ ಪದ್ಧತಿ ವಿಪರೀತ ಆಗಿತ್ತು. ಎಷ್ಟು ಮಟ್ಟಿಗೆ ಅಂತಂದ್ರೆ, ಅದರಲ್ಲೂ ಆ ಹಳ್ಳಿಗಳಲ್ಲಿ ಮತ್ತೆ ಆ ಊಟ ಮಾಡೋದಾಯ್ತು, ಅವರನ್ನ ಸೇರಿಸ್ಕೊ ಮನೆಗೆ ಬರೋದಾಯ್ತು, ಎಲ್ಲದನ್ನು ಕೂಡ ಬಹಳ ಕಟ್ಟೆಟ್ಟಾಗಿ ಆವಾಗಿನ ಕಾಲದಲ್ಲಿ ಪಾಲಿಸ್ತಾ ಇದ್ರು. ಆದ್ರೆ ಶ್ರೀಮಾತೆಯವರ ಹತ್ರ ಯಾರ್ಯಾರು ಬಂದ್ರು, ಅವ್ರಿಗೆ ಶ್ರೀಮಾತೆಯವರು ಬಹಳಷ್ಟು ಹೇಳ್ತಾರೆ. ಅವ್ರು ಎಷ್ಟೋ ಸರಿ ಅಂತ್ಯಜಾತಿ ಕೆಳಜಾತಿಯವರೇ ಬಹಳ ಮುಜುಗರ ಪಡ್ಕೊಳ್ತಾ ಇರ್ತಾರೆ. ನಾವು ಶ್ರೀಮಾತೆಯವರ ಹತ್ರ ಹೋಗ್ಬೇಕೋ ಬೇಡೋ, ಹೆಸಿಟೇಷನ್ ಕರೀತಾರ, ಹಿಂಜರಿಕೆ ಇರ್ತದೆ ಅವ್ರಿಗೆ, ಎಲ್ಲಿ ಏನು ಅಪಚಾರ ಆಗ್ಬಿಡ್ತದೋ ಅಂತ ಹೇಳಿ. ಆದ್ರೆ ಶ್ರೀಮಾತೆಯವರು ಯಾಕಪ್ಪ ಹಾಕೊಂಡಿದೆಯಾ ಅಂತ ಹೇಳಿ ಆ ಪುಷ್ಪಾಂಜಲಿ ಸಮರ್ಪಣೆ ಮಾಡುವಾಗಾಯ್ತು, ನಮಸ್ಕಾರ ಮಾಡುವಾಗಾಯ್ತು, ಒಂದ್ಸರಿ ಅಂತ ಎಷ್ಟು ಮಟ್ಟಿಗೆ ಅಂದ್ರೆ, ಸಾಮಾನ್ಯವಾಗಿ ಈಗ ಎಂಜಿಲ್ ಎಲೆ ಎತ್ತೋದು ಅಂತ ಹೇಳ್ತೇವೆ, ಊಟ ಆದ ತಕ್ಷಣ ಆ ತಟ್ಟೆ ಅಥವಾ ಎಲೆಯನ್ನ ಎತ್ತೋದು, ಅದನ್ನು ಕೂಡ ಶ್ರೀಮಾತೆಯವರು ಯಾರಿಗೂ ಅಲ್ಲಿ ಬಂದಂತಹ ಯಾವ ಶಿಷ್ಯರಿಗಾಯ್ತು ಆ ಮಕ್ಕಳಿಗಾಯ್ತು ಎತ್ತಿ ಕೊಡ್ತಾ ಇರಲಿಲ್ಲ. ಇದ್ದಾರೆ ಎತ್ತೋರಿದ್ದಾರೆ, ಎಲೆ ಎತ್ತಿ ತಂದಿರ್ತಾರೆ, ನೀವು ಸುಮ್ಮನೆ ಎತ್ತು ಕೈ ತಗೊಳ್ಳಿ ಅಂತ ಹೇಳೋದು. ಅವ್ರು ಯಾರೋ ಬೇರೆಯವರು ಇದ್ದಾರೆ ಅಂತ ಕೊಟ್ರೆ ಅವ್ರು ಅದ್ರ ಕಡೆ ಹೋದ್ಮೇಲೆ ಶ್ರೀಮಾತೆಯರೇ ಆ ಎಲೆಗಳನ್ನು ಕರೀತಾ ಇದ್ರು. ನೋಡಿ, ಇದು ಬಹಳ ಒಂದು ಪ್ರತಿಷ್ಠೆಯ ಪ್ರಶ್ನೆ. ಸಾಮಾನ್ಯವಾಗಿ ಬಹಳ ಹಿರಿಯರು ಅಥವಾ ನಾವು ಬಹಳ ಗೌರವ ಕೊಡ್ತಾರೆ ಅಥವಾ ಯಾರಾದ್ರೂ ಬಂದ್ರೆ ಸರಿ ಪರವಾಗಿಲ್ಲ ತೆಗಿತೇವೆ. ಆದ್ರೆ ನಮ್ಮ ಸಮಾಜದ ನಮ್ಗಿಂತ ಕೆಳಗಿನ ಮಟ್ಟದಲ್ಲಿರುವಂತಹ ವ್ಯಕ್ತಿಗಳು ಬಂದ್ರೆ ಸ್ವಲ್ಪ ನಮಗೂ ಮುಜುಗರ, ಇವರಲ್ಲಿ ನಾವೇ ಬೇಕು ಅಂತ ಹೇಳಿ. ಆದ್ರೆ ಶ್ರೀಮಂತವರಲ್ಲಿ ಏನ್ ನೋಡ್ತೇವೆ ನಾವು, ಅದು ಯಾವುದೂ ಇಲ್ಲ. ಅವರೆಲ್ಲರೂ ನನ್ನ ಮಕ್ಕಳು. ಒಂದ್ಸರಿ ಅಂತೂ ಒಬ್ಬ ಸಾಧುಗಳು ಶ್ರೀಮಂತ ಎಲ್ಲಿ ಬಂದಿದ್ದು ನೋಡಿ, ಇಲ್ಲಮ್ಮ ನೀವೇನ್ ಮಾಡಬಾರ್ದು ಅಂತ ಹೇಳಿ ಆಕ್ಷೇಪಣೆ ಮಾಡ್ತಾರೆ. ಅಂದ್ರೆ ಯಾಕಂದ್ರೆ ಗುರುಸ್ಥಾನದಲ್ಲಿರುವ ದೇವಿಯಾಗಿರೋರು ಅಂತವರು ಇದನ್ನ ಎತ್ತೋದು ಬೇಡ ಅಂತ ಹೇಳಿ ಅವರು ಆಕ್ಷೇಪಣೆ ಮಾಡಿದಾಗ ಶ್ರೀಮಂತ ಹೇಳ್ತಾರೆ ನಾನು ಇನ್ನೇನ್ ಕಾರ್ಯ ಮಾಡಿದ್ದೀನಪ್ಪ, ಎಂಥ ಮಕ್ಕಳಿದ್ದೀರಿ ನೀವು ಅಂತಾರೆ. ಅಂದ್ರೆ ಮುಖ್ಯವಾಗಿ ಗಮನಿಸಲು ಶ್ರೀಮಂತರ ಉತ್ತರ ಕೂಡ ಎಷ್ಟು ಸಮರ್ಪಕವಾಗಿ ಕೊಡ್ತಾ ಇದ್ರು. ಅವ್ರೇನೋ ಹೇಳ್ಬೋದಿತ್ತು, ಏನು ತಾಯಿಯಾಗಿ ಇದು ನನ್ನ ಕರ್ತವ್ಯ,
ಹೇಳಿದ್ರು ನಡೀತಿತ್ತು. ಆದ್ರೆ ಶ್ರೀಮಾತೆಯವರು ಹಾಗೆ ಹೇಳಿಲ್ಲ. ಏನಂತ ಹೇಳ್ತಾ ಇದ್ದಾರೆ, ಇದು ನನ್ನ ಸೌಭಾಗ್ಯ ರೀತಿಯಲ್ಲಿ ನಾನು ಇನ್ನೇಂತಾರೆ ಮಾಡ್ಲಿಕ್ಕೆ ಸಾಧ್ಯ ಇದೆ, ನೀವು ಅಷ್ಟು ರಕ್ತದಂತ ಮಕ್ಕಳಿದ್ದೀರಿ. ಅಂದ್ರೆ ಆ ತಾಯಿಯಾಗಿ ಆ ಮಕ್ಕಳ ಕುರಿತಾಗಿ ಎಷ್ಟು ಒಂದು ಭಾವನೆಯನ್ನ ಹೊಂದಿದ್ರು, ಅದನ್ನ ನಾವು ಗಮನಿಸ್ಬೇಕು. ನೀವೆಲ್ಲ ದೇವದುರ್ಲಭ ರತ್ನಗಳು ಅಂತ ಹೇಳ್ತಾರೆ. ಆಮೇಲೆ ಒಂದ್ಸರಿ ದ್ವಾರಕಾನಾಥ್ ಮುಜುಮ್ದಾರ್ ಅಂತ ಹೇಳಿ ಒಬ್ಬ ಭಕ್ತ ದೀಕ್ಷೆಯನ್ನು ಪಡ್ಕೊಳ್ತಾನೆ. ಇಲ್ಲಿ ಈ ಪ್ರಸಂಗದಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಂದ್ರೆ ಶ್ರೀಮಾತೆ ಎಲ್ಲ ತಾಯಿಯಂತ ಶ್ರೀಮಾತೆಯವರು ಕೂಡ ಆ ಮಕ್ಕಳನ್ನ ಪ್ರೀತಿಸ್ತಾ ಇದ್ರು. ಆದ್ರೆ ಒಂದು ವಿಶೇಷತೆ ಅಂದ್ರೆ ಸಾಮಾನ್ಯ ತಾಯಿ ಆದ್ರೆ ಅಲ್ಲಿ ಆ ಮೋಹದ ಕಿವಿ ಬರ್ತದೆ ಅಂತಂದ್ರೆ ಈ ಮಗ ತನಗೆ ಏನಾದ್ರೂ ಮಾಡ್ಬೇಕು ಅಥವಾ ತನ್ನ ಒಂದು ಪ್ರಯೋಜನಕ್ಕೆ ಬರಬೇಕು ಅಥವಾ ಆ ಮೋಹದಿಂದ ಪೊಸೆಸಿವ್ನೆಸ್ ಅಂತ ಹೇಳ್ತಾರೆ, ತಂದೆಗೆ ಮಾತ್ರ ಸೇರ್ಬೇಕು, ಆ ಒಂದು ಭಾವನೆ ಇರ್ತದೆ. ಆದ್ರೆ ಶ್ರೀಮಾತೆಯವರಲ್ಲಿ ತಮ್ಮ ಸ್ವಾರ್ಥಕ್ಕೆ ಯಾವ ಒಂದು ಉದ್ದೇಶವನ್ನು ಇಟ್ಕೊಳ್ತಾ ಇರಲಿಲ್ಲ. ನಿಸ್ವಾರ್ಥವಾಗಿ ಆ ಒಂದು ವಾತ್ಸಲ್ಯವನ್ನು ಹರಿಸ್ತಾ ಇದ್ರು. ಈ ಒಂದು ದ್ವಾರಕಾನಾಥ್ ಮುಜುಮ್ದಾರ್ ಅವರಿಗೆ ಏನಿದ್ರು ಕೂಡ ಏನಿರ್ತಾಯಿತ್ತು, ಆ ಮಕ್ಕಳಿಗೆ ಒಳ್ಳೇದಾಗಬೇಕು, ಆ ಮಕ್ಕಳಿಗೆ ಆ ಒಂದು ಭವಿಷ್ಯದಲ್ಲಿ ಒಳ್ಳೇದಾಗಬೇಕು, ಅವರಿಗೆ ಸದ್ಗತಿ ಅಥವಾ ಒಂದು ಉನ್ನತ ಸ್ಥಿತಿಯನ್ನ ಅವ್ರು ಪಡ್ಕೊಳ್ಬೇಕು. ಹಾಗೆ ಯಾವಾಗಲೂ ಅವರ ಹಿತಚಿಂತನೆಯನ್ನೇ ಶ್ರೀಮಾತೆಯವರು ಮಾಡ್ತಾ ಇದ್ರು ಹೊರತು ಅವರಿಂದ ತನಿಖೆ ಸಿಕ್ಕಿತ್ತು ಅನ್ನೋ ವಿಚಾರ ಇರಲಿಲ್ಲ. ಈ ದ್ವಾರಕಾನಾಥ್ ಮುಜುಮ್ದಾರ್ ದೀಕ್ಷೆ ಪಡ್ಕೊಂಡು ಕೋಯಿಲ್ಪಾಲ ಅಂದ್ರೆ ಶ್ರೀಮಾತೆಯವರು ಇರ್ತಾ ಇದ್ದದ್ದು ಜಯರಾಮ್ ಪಾಟಿಯಲ್ಲಿ. ಜಯರಾಮ್ ಪಾಟಿಯಿಂದ ಕೆಲವೇ ಒಂದು ಮೈಲಷ್ಟು ದೂರ ತುಂಬಾ ಹತ್ರ ಕೋಯಿಲ್ಪಾಲ ಅಂತ ಹೇಳಿ ಅಲ್ಲಿ ಆ ಕೆಲವು ಯುವಕರು ಒಂದು ಸಂಘವನ್ನು ಕಟ್ಕೊಂಡಿದ್ರು. ಮತ್ತೆ ಶ್ರೀಮಾತೆಯವರಿಗೆ ಸೇವೆ ಅಂತ ಹೇಳಿ ಬಹಳಷ್ಟು ಸೇವೆ ಮಾಡ್ತಾ ಇದ್ರು. ತರಕಾರಿ ತಂದ್ಕೊಡೋದು, ದಿನಸಿಗಳನ್ನು ತಂದ್ಕೊಡೋದು. ಆ ಯುವಕರ ತಂಡನೇ ಮುಂದೆ ಅಲ್ಲಿ ರಾಮಕೃಷ್ಣ ಆಶ್ರಮವನ್ನು ಪ್ರಾರಂಭ ಮಾಡಿದ್ರು. ಕೇದಾರನಾಥ್ ಅಂತ ಹೇಳಿ ಅಲ್ಲಿ ಒಬ್ಬ ಮುಖ್ಯಸ್ಥನಾಗಿದ್ದ ಯುವಕರಲ್ಲಿ ಅವನೇ ಆ ಆಶ್ರಮದ ಅಧ್ಯಕ್ಷರಾಗಿ ಸ್ವಾಮಿ ಕೇಶವಾನಂದ ಹೇಳಾಗ್ತಾರೆ. ಅಲ್ಲಿ ಆ ಕೋಯಿಲ್ಪಾಲ ಆಶ್ರಮಕ್ಕೆ ಈ ದ್ವಾರಕನ ನಡ್ಕೊಂಡು ಹೋಗ್ತಾನೆ. ಆದ್ರೆ ಅಲ್ಲಿ ಮುಟ್ಟೋಷ್ಟೊತ್ತಿಗೆ ಅವನಿಗೆ ಆಮಶಂಕೆ ತಗುಲಿ ಅವನು ಆ ಒಂದು ರೋಗದಿಂದ ಬಳಲ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಅದು ಎಷ್ಟು ಅದು ಉಲ್ಬಣಿಸ್ಕೊಂಡ್ಬಿಡ್ತಾರೆ ಅಂತಂದ್ರೆ ಅವನು ಪ್ರಾಣ ತ್ಯಾಗ ಮಾಡಬೇಕಾಗ್ತದೆ. ಈ ಕಡೆ ಜಯರಾಮ್ ಪಾಟೀಲ್ ಮತ್ತು ದೀಕ್ಷೆ ಪಡ್ಕೊಂಡು ಹೋಗಿದ್ದಾನೆ. ನಾವು ಅದಕ್ಕೆ ಮೊನ್ನೆ ಹೇಳಿದ್ವಿ, ಈಗ ಭಗವಂತನನ್ನ ಪಡಿಬೇಕು ಅಥವಾ ಆಧ್ಯಾತ್ಮಿಕದಾಗಿ ಬರಬೇಕು ಅಂತಂದ್ರೆ ನಮ್ಮ ಮುಖ್ಯ ಉದ್ದೇಶ ಏನಾಗಿರ್ತದೆ ಅಥವಾ ಲಾಭ ಏನಿರ್ತದೆ ಅಂತಂದ್ರೆ ಆಧ್ಯಾತ್ಮಿಕ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ಆನಂದವಾಗಿರ್ತೇವೆ ನಾವು. ರೋಗ ಬರೋದಿಲ್ವಾ? ಹಾಗಿದ್ರೆ ಅಂತಂದ್ರೆ ರೋಗ ಬರ್ತದೆ, ಅದು ಮನುಷ್ಯ ಶರೀರಕ್ಕೆ ಬರೋದೇನೆ. ರೋಗ ಬರ್ತದೆ, ಆದ್ರೆ ರೋಗ ಬಂದರೂ ಕೂಡ ನಾವು ಕಷ್ಟಕ್ಕೀಡಾಗ ದುಃಖ ಪಡೋದಿಲ್ಲ. ಇದು ಶರೀರದ ಒಂದು ಕರ್ಮ, ಅದರಿಂದ ಇದು ಅನುಭವಿಸ್ತದೆ ಅನ್ನೋದು ನಿರ್ಲಿಪ್ತ ಭಾವನೆ ನಮ್ಮಲ್ಲಿ ಬರ್ತದೆ. ರೋಗ ಬರೋದಿಲ್ಲ. ನಾವು ಹೇಗೆ ಸ್ವಲ್ಪ ಒಬ್ಬೊಬ್ಬರ ಒಂದು ಪ್ರತಿಕ್ರಿಯೆ, ಕೆಲವರು ಸ್ವಲ್ಪ ಏನಾದ್ರೂ ಬಹಳ ಕಾಪಿ ಬಿಡ್ತಾರೆ, ಏನೋ ದೊಡ್ಡದಾಯಿತು ಅನ್ನೋದು. ಆದ್ರೆ ಆಧ್ಯಾತ್ಮಿಕ ವ್ಯಕ್ತಿ ಅದನ್ನ ಉಳಿಸ್ಕೊಂಡ ಹಾಗೆ ಅವನು ಬಹಳ ಚಡಪಡಿಸಲಿಲ್ಲ. ಬಂದಿದೆ, ಬರ್ತದೆ, ಹೋಗ್ತದೆ, ಅದಕ್ಕೆ ನಾವು ಕೈ ಬಿಡಿಸ್ಕೊಳ್ಬೇಕು ಅಂತ ಹೇಳಿ ಆ ಒಂದು ನಿರ್ಲಿಪ್ತ ಭಾವವನ್ನು ತೆಗೆದುಕೊಳ್ತಾನೆ. ಅದಕ್ಕೆ ಜೊತೆಗೆ ಎಷ್ಟು ಮಟ್ಟಿಗೆ ಅಂತಂದ್ರೆ ಆ ಸಾವನ್ನು ಕೂಡ ಸಂಕುಷತವಾಗಿ ಮಹಾರಾಜ್ ಹೇಳೋರು. ಹೇಗೆ ಆ ಒಂದು ಆಧ್ಯಾತ್ಮಿಕ ಮುಂದುವರೆದ ವ್ಯಕ್ತಿ ಎಷ್ಟು ಶಕ್ತಿಯುತನಾಗ್ತಾನಂತಂದ್ರೆ ಸಾವನ್ನು ಕೂಡ ಯಮನ ಮೀಸೆಗೆ ಹೇಳಿವಲ್ಲ ಅವನು. ಅಂದ್ರೆ ಯಮನಿಗೂ ಕೂಡ ಅವನಿಗೆ ಭಯ ಇಲ್ಲ, ಯಮನ ಭಯ ಕೂಡ ಇಲ್ಲ. ಹಾಗೆ ಅಷ್ಟರ ಮಟ್ಟಿಗೆ ಆ ಆಧ್ಯಾತ್ಮಿಕತೆ ನಮ್ಮ ಶಕ್ತಿಯನ್ನು ತಂದುಕೊಡ್ತದೆ. ಅಂದ್ರೆ ಸಾವಂದ್ರೆ ಅವನಿಗೆ ಭಯ ಇಲ್ಲ. ಸಾವು ಯಾಕೆಂದ್ರೆ ಸಾವಂದ್ರೆ ಈ ಶರೀರ ಬೀಳ್ಬೋದು, ಆದ್ರೆ ನಾನು ಆತ್ಮ ಅನ್ನೋದು ಅಮರ. ಇದು ಈ ಶರೀರವನ್ನು ತ್ಯಜಿಸಿ ಹೇಗೆ ನಾವು ಹಳೆಯದಾದ ಬಟ್ಟೆಯನ್ನು ತ್ಯಜಿಸಿ ಹೊಸ ಬಟ್ಟೆಯನ್ನು ಉಪಯೋಗಿಸ್ತೇವೆ, ಹಾಗೆ ಈ ಶರೀರ ಆತ್ಮ ಅನ್ನೋದು ಜೀರ್ಣವಾದ ಶರೀರವನ್ನು ಬಿಟ್ಟು ಆ ಒಂದು ಹೊಸದಾದ ಶರೀರವನ್ನು ಪಡ್ಕೊಳ್ತದೆ. ಅದಕ್ಕೋಸ್ಕರ ಅವನು
ಆಗೋದಿಲ್ಲ. ಈ ದೇವೇಂದ್ರನಾಥ ಭುಜಂಗಾರ್ ತೀರ್ಕೊಂಡ ತಕ್ಷಣ ಶ್ರೀಮಂತರು ಬಹಳ ರೋಧಿಸ್ತಾರೆ, ಬಹಳ ಸಂಕಟ ಪಡ್ತಾರೆ. ಏನಂತ ಹೇಳಿ, ಅಂಥ ರತ್ನದ ಮಗ ಹೋಗ್ಬಿಟ್ಟಲ್ಲ ಅಂತ ಹೇಳಿ ತಕ್ಷಣ ಹೇಳ್ತಾರೆ, ಶ್ರೀರಾಮಕೃಷ್ಣರ ಕೃಪೆಯಿಂದ ಇದೇ ಅವನ ಕೊನೆಯ ಜನ್ಮ. ಶ್ರೀರಾಮಕೃಷ್ಣ ಕೃಪೆಯಿಂದ ಇದೇ ಅವನ ಕೊನೆಯ ಜನ್ಮ ಅಂತ ಹೇಳಿ ಸಮಾಧಾನ ಪಡ್ತಾರೆ. ಯಾಕೆ ಈ ಎಲ್ಲ ನಮಗೆಲ್ಲ ಬಹಳ ಒಳ್ಳೇದಾಗಬೇಕು ಅಂತಂದ್ರೇನು, ಅವನಿಗೇನೋ ಒಂದು ಸಂಪತ್ತು ಪ್ರಾಪ್ತ ಆಗಬೇಕು ಅಥವಾ ಮತ್ತೆ ಇನ್ನೊಂದೇನೋ ಅವನಿಗೆ ಸಿಗ್ಬೇಕು, ಅವನು ಆ ಗಳಿಗೆ ಆ ಒಂದು ಲೌಕಿಕವಾಗಿ ನಾವು ಅದನ್ನ ಅಳಿತೇವೆ, ಅವನಿಗೆ ಏನಾದ್ರೂ ಒಳ್ಳೇದು ಅಂತಂದ್ರೆ. ಆದ್ರೆ ಶ್ರೀಮಾತೆಯವರನ್ನ ಹೇಗೆ ಅಳಿತಾ ಇದ್ರು, ಅವನಿಗೆ ಆ ಮುಕ್ತಿ ಸಿಗ್ಬೇಕು, ಭಕ್ತಿ ಸಿಗ್ಬೇಕು, ಅದು ಅವನಿಗೆ ಉನ್ನತಿಯನ್ನ ಕೊಡ್ತದೆ ಅಂತ ಹೇಳಿ ಅಲ್ಲಿ ಆ ಸಂಸಾರ ಚಕ್ರದಿಂದ ಆ ಮಗು ಪಾರಾಗಬೇಕು. ಯಾಕಂದ್ರೆ ಈ ಕಷ್ಟ ಕೋಟಲೆಗಳಲ್ಲಿ ಮತ್ತೆ ಮತ್ತೆ ಸಿಕ್ಕಾಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಅವನು ಮುಕ್ತನಾಗ್ಬಿಟ್ಟ ಅಂತ ಹೇಳ್ತಾರೆ. ಹೀಗೆ ನಾವು ನೋಡ್ತೇವೆ, ಇದನ್ನ ಹೇಳಿದ ಸೆಲ್ವಲ್ಲಿ ಕೂಡ ಶ್ರೀಮಾತೆಯವರು ಹೇಗೆ ಶ್ರೀರಾಮಕೃಷ್ಣರು ತಾಯಿ ಕಾಳಿಯ ಒಂದು ದರ್ಶನಕ್ಕೆ ಕಾತರರಾಗಿದ್ರು, ಹಾಗೆ ಆ ಜನರನ್ನು ಕೂಡ ಬನ್ನಿ ಅಂತ ಕರೀತಾ ಇದ್ರಂತೆ. ಶ್ರೀಮಾತೆಯವರು ಕೂಡ ಓ ಮಕ್ಕಳೇ ಬನ್ನಿ ನನ್ನ ಹತ್ರ ಅಂತ ಹೇಳಿ ಅವರು ಕೂಡ ಪ್ರಾರ್ಥನೆ ಮಾಡಿದ್ರು. ಪ್ರಾರ್ಥನೆ ಮಾಡ್ತಾ ಇದ್ರು. ಒಂದ್ಸರಿ ಸ್ವಾಮಿ ವಿಶ್ವೇಶ್ವರಾನಂದ ಅಂತ ಹೇಳಿ ಅವರಿಂದಲೇ ದೀಕ್ಷೆ ಪಡೆದಂತ ಒಬ್ಬ ಶಿಷ್ಯ ಅವ್ನು ಬಂದಾಗ ಅವರಂತಾರೆ, ಓ ಬಂದಿರಾ, ನಿನ್ನೇ ನಾನು ವಿಚಾರ ಮಾಡಿ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೆ. ಆಮೇಲೆ ಇನ್ನೊಬ್ಬ ರಾಜೇಂದ್ರ ಅಂತ ಬಂದಿದ್ದಲ್ಲ, ಅವ್ನ ಕೈಯಲ್ಲಿ ಹೋಗಿ ನಿನ್ನ ಹೆಸರೇ ಕರೀತಾ ಇದ್ದೆ ಅಂತ ಹೇಳಿ. ಅಂದ್ರೆ ಶ್ರೀಮಾತರು ಎಷ್ಟು ಆ ಮಾತೃತ್ವದಿಂದ ತುಂಬೋಗ್ಬಿಟ್ಟಿದ್ರು, ಎಷ್ಟು ಆ ಮಕ್ಕಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ರು ಅನ್ನೋದು ಆ ಮೂಲಕ ನಮಗೆ ಗೊತ್ತಾದ್ರು. ಮತ್ತೆ ಅವ್ರು ವ್ಯಕ್ತಪಡಿಸಿದ ಬಹಳ ಕಡಿಮೆ, ಅಷ್ಟು ನಾವು ಅವರು ಕಂಟ್ರೋಲ್ ಇಟ್ಕೊಂಡು ಹತೋಟೆ ಇಟ್ಕೊಂಡು ಕೂಡ ಅಷ್ಟು ಹೋಗ್ತಾ ಇತ್ತು. ಏನು ಆ ಒಂದು ಮಾತೃವಾತ್ಸಲ್ಯ ಅವ್ರ ಬಗ್ಗೆ ಇದ್ದಂತಹ ಒಂದು ಮುತುವರ್ಜಿ. ಹಾಗೆ ಇಲ್ಲಿ ಸರಿಯೂ ಬರಲ್ಲ ಅನ್ನೋ ಒಬ್ಳು ಮಹಿಳೆ, ಅವಳು ಮೊದಲನೇ ಸಾರಿ ಬರ್ತಾಳೆ, ಶ್ರೀಮತಿ ಅವ್ರನ್ನ ನೋಡಿ ಎಷ್ಟು ಆತ್ಮೀಯವಾಗಿ ಮಾತಾಡ್ತಾರೆ, ಎಷ್ಟು ಸರಿ ಅವ್ರು ಭೇಟಿ ಆಗಿದ್ದಾರೇನೋ ಅಂತಾರೆ. ಅವಳು ಸಂಶಯ ಬಂದ್ರೆ, ನಾನು ಮೊದಲನೇ ಸಾರಿ ಭೇಟಿ ಆಗ್ತದೆ ಶ್ರೀಮತಿ ಅವ್ರು ಇಷ್ಟು ಆತ್ಮೀಯವಾಗಿ ಮಾತಾಡಿಸ್ತಾ ಇದ್ದಾರಲ್ಲ ಅಂತ ಹೇಳಿ ಅವ್ರ ಮನಸ್ಸಲ್ಲಿರೋ ಸಂಶಯ ತಿಳ್ಕೊಂಡು ಅವ್ರು ಶ್ರೀಮತಿ ಹೇಳ್ತಾರೆ, ನೋಡು ನೀನೆ ನೋಡಿದ್ರೆ ನಾನು ಫಸ್ಟ್ ಟೈಮ್ ಭೇಟಿ ಆಗ್ತಾ ಇದ್ರೆ ಅನಿಸ್ತಾ ಇಲ್ಲ, ನಾವು ಹಿಂದೆ ಬಹಳ ಸಾರಿ ನೋಡಿದ್ದೇವೆ, ಭೇಟಿ ಆಗಿದ್ದೇವೆ ಅಂತ ಅನಿಸ್ತಾ ಇದೆ ಅಂತ ಹೇಳಿ ಅವರೇ ಅದನ್ನ ಹೇಳ್ಬಿಡ್ತಾರೆ. ಅಂದ್ರೆ ಆ ಶುದ್ಧ ಮನಸ್ಸಿನ ವ್ಯಕ್ತಿಗಳು ಬಂದಾಗ ಅವರು ಅಷ್ಟು ಚಿರಪರಿಚಿತರಿದ್ದಾರೆ ಅನ್ನೋ ಭಾವನೆ ಮತ್ತೆ ಗೊತ್ತಿಲ್ಲ ಯಾವ ಒಂದು ಗಂಟೆ ಇರ್ತದೆ ಹಿಂದಿನ ಜನ್ಮದ್ದು, ಅವರು ಅದನ್ನ ವ್ಯಕ್ತಪಡಿಸ್ತಾರೆ. ಅಷ್ಟೇ ಅಲ್ಲ, ಬಹಳ ಸಹಜವಾಗಿ ಆ ಬಿಸಿಲಲ್ಲಿ ಬಂದಿರ್ತಾಳೆ, ಅವಳಿಗೆ ವಿಶ್ರಾಂತಿ ತೆಗೆದುಕೊಳ್ಳಿಕ್ಕೆ ಬಾಯಿಗೆ ನಮ್ಮ ಪಕ್ಕಕ್ಕೆ ಮಲ್ಕೋಬ ಆ ತಲೆ ನಿಂತವು ಅಂತ ಹೇಳ್ತಾರೆ. ನೋಡಿದ ಶ್ರೀಮಾತೆಯವರು ಉದ್ಬೋಧನದಲ್ಲಿ ಶ್ರೀಮಾತೆಯವರೇ ಸಾಕ್ಷಾತ್ ಜಗಜ್ಜನನಿ ಅಂತ ಹೇಳಿ ಎಲ್ಲರಿಂದ ಗೌರವಿಸಲ್ಪಡ್ತಾ ಇದ್ರು. ಅವಳಿಗೆ ಸ್ವಲ್ಪ ಮುಜುಗರ ಆಗ್ತದೆ, ಅಯ್ಯೋ ಶ್ರೀಮಾತೆಯವರು ಉಪಯೋಗ ಮಾಡಿದ್ದೀವಿ ನಾನು ತಗೊಳ್ಳ ಅಂತ ಹೇಳಿ. ಅದಕ್ಕೆ ಪಕ್ಕದ ಕೊನೆಯಲ್ಲಿ ರಾಧೆ ದಿಂಬು ತಗೊಳ್ಳಿ ಹೋಗ್ತಾಳೆ. ಅದನ್ನ ಬೇಡ, ಅದು ಆ ಸುಲಭನೆ ಮುಚ್ಚಿದದು, ಅದ್ ಬೇಡ, ಇಲ್ಲೇ ತಗೋ ಅಂತ ಹೇಳಿ ಆ ರಾಧಿಗೂ ಹೇಳ್ತಾರೆ, ಬಾ ನಿಮ್ಮ ಮಕ್ಕಳ ಪಕ್ಕದ ಬಾ ಮಲ್ಕೋ ಅಂತಂದ್ರೆ ಆ ಒಂದು ಆತ್ಮೀಯತೆ ಶ್ರೀಮಾತೆಯವರು ಆ ಮಕ್ಕಳು ಅಂದ್ರೆ ಎಷ್ಟೊಂದು ಆ ಆತ್ಮೀಯತೆಯನ್ನು ತೋರ್ತಾ ಇದ್ರು. ಹಾಗೆ ಇಲ್ಲಿ ಹೇಳ್ತಾರೆ, ಒಬ್ಬಳು ಭಕ್ತರು ಒಂದ್ಸರಿ ಬಂದಿರ್ತಾಳೆ, ಪುಟ್ಟ ಮಗುವನ್ನು ತಗೊಂಡು ಬಂದಿರ್ತಾಳೆ. ಆ ಮಗುವನ್ನು ಅಲ್ಲೇ ಕಮ್ಮಿ ಮೇಲೆ ಹಾಕಿ ತಾನು ಶಾರದಾ ಮಾತೆ ಹತ್ರ ಮಾತಾಡುವಾಗ ಆ ಮಗು ಅಲ್ಲಿ ಹೆಸರು ಮಾಡ್ಕೊಂಡ್ಬಿಡ್ತಾರೆ. ಅವಳಿಗೆ ಸ್ವಲ್ಪ ಬಹಳ ಮುಜುಗರಾಗಿ ಅದನ್ನೆಲ್ಲ ಸ್ವಚ್ಛ ಮಾಡಿ ಹೋಗ್ತಾಳೆ. ಶ್ರೀಮಾತೆ ಹೇಳ್ತಾರೆ, ಏ ಬೇಡ ಬೇಡ ಅದಕ್ಕೆ ಅವ್ರು ಬಹಳ ಸಂಕೋಚ ಪಡ್ತಾರೆ, ಅಮ್ಮ ನೀವು ಮಾಡಬಾರ್ದು. ಯಾಕೆ ಅಂದ್ರೆ ಆ ಮಗು ನನಗೂ ಸೇರಿತ್ತು, ನಾನು ಹೇಗೆ ಎಲ್ಲರ ತಾಯಿನೋ ಆ ಮಗುವು ಕೂಡ ನಾನು ತಾಯಿ ಅನ್ನೋದ್ರ ಯಾಕೆ ನಾನು ಮಾಡಬಾರ್ದು ಅಂತ ಹೇಳಿ ಶ್ರೀಮಾತೆ ಅದನ್ನು ಸ್ವಚ್ಛಪಡಿಸ್ತಾರೆ. ಸಾಮಾನ್ಯವಾಗಿ ತಮ್ಮ ಮಕ್ಕಳನ್ನ ಸ್ವಚ್ಛ ಮಾಡಲಿಕ್ಕೆ ಎಷ್ಟೋ ಜನ ಅಸಹ್ಯ ಪಡ್ಕೊಳ್ತಾರೆ. ಅಂತದ್ರಲ್ಲಿ ಬೇರೆಯವರ ಮಗು, ಅದು ತಾವು ಗುರುಸ್ಥಾನದಲ್ಲಿದ್ದವರು ಎಲ್ಲರೂ ದೇವರಿಂದ ಗೌರವಿಸ್ತಾ ಇದ್ದಾರೆ, ಅಷ್ಟೆಲ್ಲ ಇರುವಾಗ ಶ್ರೀಮಂತರು ಎಷ್ಟು ಸಹಜವಾಗಿ ಆ ಒಂದು ತಮ್ಮ ಮಾತೃತ್ವವನ್ನು ಒಪ್ಪಿಕೊಂಡು ನಾನೇ ಮಾಡಬಾರ್ದು,
ಇನ್ನೊಂದ್ಸರಿ ನಮಗೆಲ್ಲ ಇದು ಮುಖ್ಯವಾಗಿ ತಾಯಿ ಒಂದು ಪಾತ್ರಗಳನ್ನ ನಾವು ಏನು ಮಾಡ್ತಾ ಇದ್ರೆ ಮಕ್ಕಳಿಗೆ ಊಟ ಕೊಡಿಸುವಾಗ ಮಕ್ಕಳಿಗೆ ಅವ್ರಿಗೆ ಇಷ್ಟ ಆಗುವಂತ ಅಡಿಗೆನ ಬಡಿಸ್ಬೇಕು, ಯಥೇಷ್ಟವಾಗಿ ಬಡಿಸ್ಬೇಕು. ಅವ್ರು ಎಷ್ಟಿದ್ರು ಅವ್ರಿಗೆ ತೃಪ್ತಿ ಆದ್ರೂ ಇವ್ರಿಗೆ ತೃಪ್ತಿ ಆಗಲ್ಲ, ಇನ್ನೂ ಸ್ವಲ್ಪ ಬಡಿಸ್ಬೇಕು ಅಂತ ಇರ್ತಾರೆ. ಹಾಗೆ ಶ್ರೀಮಾತೆಯವರ ಒಂದು ಮಾತೃತ್ವನ ಆ ದೃಷ್ಟಿಯಲ್ಲಿ ಕೂಡ ನಾವು ಬಹಳ ಅದ್ಭುತವಾಗಿ ನೋಡ್ತೇವೆ. ಹೇಗಂತಂದ್ರೆ ಅವ್ರು ಎಲ್ಲರೂ ಒಂದು ಪಂಕ್ತಿಯಲ್ಲಿ ಯಾರಾದ್ರೂ ಕೂತಿದ್ರೆ ಶ್ರೀಮಂತರು ಆ ಪದಾರ್ಥಗಳನ್ನೆಲ್ಲ ಬಡಿಸಿದ್ರೆ ಒಂದು ಅನ್ಕೊಳ್ತಾ ಇರುತ್ತೆ, ಎಲ್ಲರಿಗೆ ಹೇಗೆ ಹೇಳೋದು, ಶ್ರೀಮಂತರು ನನ್ನೆಲ್ಲ ಮಾಡೋ ರೀತಿ ಇದೆ, ಯಾಕೆ ಅಂದ್ರೆ ನನಗಿಷ್ಟವಾದ ಅಡುಗೆ ಮಾಡಿ ಎಷ್ಟೊಂದು ಬಡಿಸಿದ್ರು ಅಂತ ಹೇಳಿ. ಕಡೆಗೆ ಕೈ ತೊಳ್ಕೊಳ್ಳಿ ಬಂದಾಗ ಗೊತ್ತಾಗ್ತದಂತೆ ಎಲ್ಲರೂ ಮಾತಾಡ್ಕೊಳ್ತಾರೆ, ಶ್ರೀಮಂತರು ನನ್ನೇ ಮಾಡ್ಬಿಟ್ಟು ನನಗೆ ಇಷ್ಟ ಆಗೋರಿಗೆ ನನಗೆ ಬಹಳ ಬಡಿಸಿದ್ರು. ಪ್ರತಿಯೊಬ್ಬರ ಅಭಿಪ್ರಾಯ ಕೂಡ ಅಂದ್ರೆ ಪ್ರತಿಯೊಬ್ಬರನ್ನು ಯಾರ್ಯಾರ ಇಷ್ಟಗಳು ಏನೇನು ಅಂತ ತಿಳ್ಕೊಂಡ್ಬಿಟ್ಟು ತಾಯಿ ಅದೇ ರೀತಿಯಲ್ಲಿ ಬಡಿಸ್ತಾ ಇದ್ದು. ಒಬ್ಬಳು ಒಂದ್ಸರಿ ಅಂತೂ ಅವಳು ತನ್ನ ಮಗನ ಕರ್ಕೊಂಡು ಬಂದಿರ್ತಾಳೆ. ಆವಾಗ ಆ ಮಗನ ಊಟ ಮಾಡುವಾಗ ಅವನು ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡ್ತಾನೆ. ಅವಳಿಗೆ ಆಶ್ಚರ್ಯ ಆಗ್ತದೆ, ಮನೇಲಿ ಇಷ್ಟು ಊಟನೇ ಮಾಡೋದಿಲ್ಲ, ನೀವು ಇಲ್ಲಿ ಚೆನ್ನಾಗಿ ಊಟ ಮಾಡ್ತೀಯಾ ಅಂತ ತಕ್ಷಣ ಶ್ರೀಮಂತ ಕಂಡುಬಿಡಬೇಡ ಬಿಡು, ನನ್ನ ಮಗ ಚೆನ್ನಾಗಿ ಊಟ ಮಾಡಲಿ ಅಂತ ಹೇಳ್ತಾರೆ. ಅಂದ್ರೆ ತಾಯಿಯನ್ನು ಸ್ವಂತ ತಾಯಿಯನ್ನು ಮೀರಿ ಆ ಒಂದು ಪ್ರೀತಿಯನ್ನ ಹರಿಸುವಂತ ರೀತಿ. ಹೀಗೆ ಮನಸ್ಸಲ್ಲಿಟ್ಟು ಎಷ್ಟು ಮಟ್ಟಿಗೆ ಶ್ರೀಮಂತಿಯವರು ಆ ಸೂಕ್ಷ್ಮ ಗ್ರಾಮಿಯಾಗಿರ್ತಂದ್ರೆ ಅವರು ಬಾಯಿ ಬಿಟ್ಟು ಹೇಳ್ಬೇಕಂತೂ ಕೂಡ ಇಲ್ಲ, ಅವ್ರ ಮನಸ್ಸಲ್ಲಿರೋದನ್ನ ಗ್ರಹಿಸ್ಬಿಟ್ಟು ಅವರಿಗೆ ಅದು ಏನು ಅವಶ್ಯಕತೆ ಇದೆಯೋ ಅದನ್ನ ಕೊಡ್ತಾ ಇದ್ರು, ಅವ್ರ ಇಚ್ಛೆಯನ್ನು ಪೂರ್ಣ ಮಾಡ್ತಾ ಇದ್ರು. ಒಂದ್ಸರಿ ಒಂದು ಸಾಧುಗಳು ಜಯರಾಮಣಿಗೆ ಬಂದು ಇಳಿತಾರೆ. ಇಳಿದು ಶ್ರೀಮಂತರನ್ನು ಭೇಟಿ ಮಾಡ್ತಾರೆ. ಭೇಟಿ ಮಾಡಿದ ತಕ್ಷಣ ಶ್ರೀಮಂತರವಾಗ ಪ್ರಸಾದ ಕೂತಿರ್ತಾರೆ, ಊಟ ಮಾಡ್ತಾ ಇರ್ತಾರೆ. ಅವನಿಗೆ ಹೊರಗಡೆ ಕೂತ್ಕೊಂಡು ಸ್ವಲ್ಪ ಉಪಹಾರ ಕಳಿಸ್ಕೊಡ್ತಾರೆ. ಅವರಿಗೆ ಉಪಹಾರ ಕೊಟ್ಬಿಟ್ಟು ಆಮೇಲೆ ಊಟ ಮುಗಿಸೆತ್ತು ಹೋಗು, ನೀನು ಎಲೆ ತೆಗೋದಿಲ್ಲ, ಎಂಜಲಿಯಲ್ಲಿ ತೆಗೋದಿಲ್ಲ, ಆ ಎಲೆಯಲ್ಲಿ ಊಟ ಮಾಡು ಅಂತ ಹೇಳ್ತಾರೆ. ಸ್ವಲ್ಪ ಎಲ್ಲರಿಗೂ ಆಶ್ಚರ್ಯ ಆಗ್ತದೆ, ಯಾಕಂದ್ರೆ ಮೊದಲೇ ಸನ್ಯಾಸಿಗಳವರು ಶ್ರೀಮಂತರು ಹೀಗೆ ಹೇಳ್ತಾರಲ್ಲ ಅಂತ ಹೇಳಿ. ಆಮೇಲೆ ಗೊತ್ತಾಗ್ತದೆ ಆ ಸಾಧುಗಳಿಗೆ ಬಹಳ ದಿವಸಗಳಿಂದ ಮನಸ್ಸಲ್ಲಿ ಇಚ್ಛೆ ಇರ್ತದಂತೆ, ನಾನು ಶ್ರೀಮಂತರ ಎಲೆಯಲ್ಲಿ ಊಟ ಮಾಡಬೇಕು ಅಂತ ಹೇಳಿ ಇರ್ತದೆ. ಆದ್ರೆ ಹೇಳಿಕ್ಕೂ ಅವ್ರಿಗೆ ಆಗಿರೋದಿಲ್ಲ, ಅವ್ರಿಗೆ ಹೇಳಿ ಸಮಯವಾಗಿರೋದಿಲ್ಲ, ಮತ್ತೆ ಹೆಂಗೆ ಹೇಳ್ಬೇಕು ಎಲ್ರಿಗೆ ಅಂತ ಹೇಳಿ ಸ್ವಲ್ಪ ಸಂಕೋಚದಿಂದಲೂ ಹೇಳಿರೋದಿಲ್ಲ. ಆದ್ರೆ ಅವರ ಇಚ್ಛೆಯನ್ನು ಎಷ್ಟು ಅದ್ಭುತವಾಗಿ ಶ್ರೀಮಂತರು ಈಡೇರಿಸ್ಬಿಡ್ತಾರೆ. ಹೀಗೆ ಮತ್ತೆ ಒಂದ್ಸರಿ ನಾವು ನೋಡ್ತೇವೆ, ಅವರು ಕಾಯಿಲೆ ಮಲ್ಗಿ ಎದ್ದಿರ್ತಾರೆ. ಎದ್ದಾಗ ಅಂದ್ರೆ ಕಾಯಿಲೆ ಸುಧಾರಿಸ್ಕೊಳ್ತಾರೆ. ಸುಧಾರಿಸ್ಕೊಂಡ ತಕ್ಷಣ ಆ ಹಳ್ಳಿ ಜನರು, ಜಯರಾಮಟ್ಟಿ ಜನರೆಲ್ಲ ಏನ್ ಹೇಳ್ತಾರೆ, ಅಮ್ಮ ಇದು ಒಂದು ಸಂತೋಷ ಸುದ್ದಿ ಅಂದ್ರೆ ನೀವು ಗುಣಮುಖರಾದ್ರಲ್ಲ, ಅದಕ್ಕೆ ದೇವಿ ಸಿಂಹವಾಹಿನಿಗೆ ಒಂದು ಆಡನ್ನ ಬಲಿ ಕೊಡೋಣ ಅಂತ ಹೇಳಿ. ಅಂದ್ರೆ ಅವಳಿಗೆ ಹರಕೆ ಹೋಗ್ತಾನೆ ಅಂತ ಹೇಳಿ ಅವಳಿಗೆ ಸಂತುಷ್ಟ ಮಾಡೋಣ, ನಿಮ್ಗೆ ಎಷ್ಟು ಆರಾಮಾಗಿದೆ. ಅದಕ್ಕೆ ಅವರು ಹೇಳ್ತಾರೆ, ಬೇಡ ಬೇಡ ಆಗ್ಬೇಡ, ದೇವಿಗೆ 3-4 ರೂಪಾಯಿ ಕೊಟ್ಟು ಬಹಳಷ್ಟು ರಸಗುಲ್ಲ ತರಿಸ್ಬಿಟ್ಟು ಅದನ್ನ ದೇವಿ ನೈವೇದ್ಯ ಮಾಡಿ ಎಲ್ಲರಿಗೂ ಹಂಚಿ ಅಂತ ಹೇಳಿ. ಹಾಗೇನೆ ದೇವಿ ನೈವೇದ್ಯ ಮಾಡೋ ಟೈಮ್ಗೆ ಎಲ್ಲ ಜೋರೆ ಗಂಟೆ ಬಾರಿಸ್ತಾರೆ, ಎಲ್ಲ ಇಡೀ ಊರಿನ ಜನ ಒಂದ್ ಕಡೆ ಬಂದು ಸೇರೋ ತರ ಮಾಡಿ ಸಾಲಾಗಿ ನಿಂತ್ಕೊಂಡು ಎಲ್ಲರಿಗೂ ಕೂಡ ಆ ರಸಗುಲ್ಲವನ್ನ ಹಂಚ್ತಾರೆ. ಹಾಗೆ ಆ ಊರಿನ ಜನರು ಕೂಡ ಶ್ರೀಮಾತೆಯವರ ವಾತ್ಸಲ್ಯದಿಂದ ವಂಚಿತರಾಗಲಿಲ್ಲ. ಆಮೇಲೆ ಇನ್ನು ಸಾಮಾಜಿಕ ಕೌಟುಂಬಿಕ ಕಟ್ಟುಕಟ್ಟಲೆಗಳನ್ನು ಮೀರಿತ್ತು ಅವರ ವಾತ್ಸಲ್ಯ. ಯಾಕಂದ್ರೆ ರಾಣಿ ಚಿಕ್ಕ ಮಗ ಭೋಲಾನಾಥ್ ಚಟರ್ಜಿ ಅಂತ ಹೇಳಿ ಅವ್ರಿಗೆ ಪತ್ರ ಬರೆಸುವಾಗ ಶ್ರೀಮಾತೆಯವರು ಪ್ರಾರಂಭ ಮಾಡ್ತಾರೆ, ನನ್ನ ಪ್ರಿಯ ಮಗುವೆ ಅಂತ ಹೇಳಿ. ಅವಾಗ ಅಲ್ಲೇ ತನ್ನ ಸುಲಭ ಹೇಳ್ತಾಳೆ, ಅದು ರಾಧಿ ತಾಯಿ. ಅವ್ನು ಹೇಗೆ ನಿನ್ ಮಗು ಆಗ್ತಾನೆ, ಅವನು ಸಂಬಂಧಿಕರಲ್ಲಿ ಆ ರಾಧಿಯ ಚಿಕ್ಕಮ್ಮ ಸಂಬಂಧದಲ್ಲಿ ಬೇರೆ ಆಗ್ತದೆ ಅಂತ ಹೇಳಿ. ಇಲ್ಲ, ಅವನಿಗೆ ನನ್ನನ್ನ ಅಮ್ಮ ಅಂತ ಕರೀಲಿಕ್ಕೆ ಇಷ್ಟ, ನಾನು ಕೂಡ ಅವನ ಪಾಲಿಗೆ ತಾಯಿನೇ. ಆ ರೀತಿಯಲ್ಲೂ ಕೂಡ ಆ ಎಲ್ಲ ಕೌಟುಂಬಿಕ ಕಟ್ಟಲೆಗಳನ್ನು ಕೂಡ ಏನು ಲಿಮಿಟೇಷನ್ಸ್ ಅದನ್ನು ಕೂಡ ಮೀರಿ ಶಾರದಾ ಮಾತೆಯವರ ವಾತ್ಸಲ್ಯ ಅಭಿವ್ಯಕ್ತ ಆಗ್ತಾ ಇತ್ತು. ಹೀಗೆ ಇನ್ನು ಆ ಅಂಜಾದ ಕತೆ, ಅಂಜಾದ ಅಂದ್ರೆ ಎಲ್ಲರಿಗೂ ನೀವು ಕೇಳಿದ್ದೀರಿ.
ಜೈರಾಪಾಟಿ ಹತ್ರ ಒಂದು ಊರು, ಅಲ್ಲಿ ರೇಷ್ಮೆ ಡಕಾಯಿತರು ಅಂತ ಹೇಳಿ ಅಲ್ಲಿಯ ಜನ. ರೇಷ್ಮೆ ಡಕಾಯಿತು ಅಂತಂದ್ರೆ ಅಲ್ಲಿ ಬಹಳ ಚೆನ್ನಾಗಿ ರೇಷ್ಮೆಯನ್ನ ಹೆಣಿತಾ ಇದ್ರು. ಆದ್ರೆ ಈ ಬ್ರಿಟಿಷ್ ಸರ್ಕಾರ ಬಂದ್ಬಿಟ್ಟು ಅವ್ರಿಗೆ ಏನ್ ಮಾಡ್ತದೆ, ತುಂಬ ಒಂದು ಬಟ್ಟೆಗಳನ್ನ, ಯಾವುದು ವಿಲಾಯಿತಿ ಬಟ್ಟೆಗಳನ್ನ ತಂದ್ಬಿಟ್ಟು ಬಹಳ ಕಡಿಮೆ ದುಡ್ಡಿಗೆ ಮಾರ್ತಾರೆ. ಈ ರೇಷ್ಮೆ ಪಾಪ ಅವ್ರು ಕಷ್ಟಪಟ್ಟು ಹಿಡಿದಿದ್ದು ಬಹಳ ದುಬಾರಿ ಇರ್ತದೆ. ಈ ಬಹಳ ಕಡಿಮೆ ದರದಲ್ಲಿ ಮಾರಿದ ತಕ್ಷಣ ಎಲ್ಲರೂ ಈ ಒಂದು ಬ್ರಿಟಿಷರ್ ಬಟ್ಟೆ ತಗೊಳ್ತಾರೆ. ಅದರಿಂದ ಏನಾಗ್ತದೆ, ಇವರ ಒಂದು ಉದ್ಯೋಗಕ್ಕೆ ಕುತ್ತು ಬರ್ತದೆ ರೇಷ್ಮೆಯನ್ನ ನೇಯೋರಿಗೆ. ಹಾಗಾಗಿ ಅವರು ತಮ್ಮ ರೇಷ್ಮೆ ನೇಯೋದನ್ನ ಬಿಟ್ಬಿಡ್ತಾರೆ. ಆದ್ರೆ ಮುಂದೆ ಏನಾಗ್ತದೆ, ಅವರು ಈ ಕಡೆ ಡಕಾಯಿತರಾಗ್ಬಿಡ್ತಾರೆ. ಅಂದ್ರೆ ತಮಗೆ ಬೇರೆ ಉದ್ಯೋಗ ಅಲ್ಲಿ ಸಿಗ್ತದೆ, ಅಲ್ಲಿ ಕಳ್ತನ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಹಾಗಾಗಿ ರೇಷ್ಮೆ ಡಕಾಯಿತರು ಅಂದ್ರೆ ಆ ಭಾಗದಲ್ಲಿ ಬಹಳ ಪ್ರಸಿದ್ಧ, ಅಂದ್ರೆ ಪ್ರಚಲಿತ ಇರ್ತದೆ. ಅಲ್ಲಿ ರೇಷ್ಮೆ ಮಾರೋರಿಗೆ ಆ ಉದ್ಯೋಗ ಸಿಗದೇ ಇರೋ ಕಾರಣಕ್ಕೆ ಅವರು ಆ ಒಂದು ಕಸಬನ್ನ ಹಿಡಿಬೇಕಾಗ್ತದೆ ಅಂತ ಹೇಳಿ ಇವರು ಸಾಕಷ್ಟು ಜನ, ಅಂದ್ರೆ ಜೈರಾಪಾಟಿಯಲ್ಲಿ ಆ ಒಂದು ಶ್ರೀಮಂತರ ಮನೆಯೆಲ್ಲ ಕಟ್ಟುವಾಗ ಇವರನ್ನು ಕೂಡ ಅಲ್ಲಿ ಗೌಂಡಿಗಳಾಗಿ ಅವ್ರನ್ನ ತಗೊಂಡಿರ್ತಾರೆ ಕೆಲಸಕ್ಕೆಲ್ಲ. ಅದರಲ್ಲಿ ಅಮ್ಜಾದ್ ಅಂತ ಒಬ್ಬ ಮುಸ್ಲಿಂ ವ್ಯಕ್ತಿ ಕೂಡ ಇದ್ದಾರೆ. ಅವ್ರಿಗೆ ಶ್ರೀಮಂತರ ಮೇಲೆ ಬಹಳ ವಿಶೇಷ ಭಕ್ತಿ. ಕಳ್ತನ ಮಾಡಿದ್ರು ಕೂಡ ಶ್ರೀಮಂತರ ಮೇಲೆ ಅತಿಶಯವಾದ ಭಕ್ತಿ. ಶ್ರೀಮಂತರು ಕೂಡ ಅವನಿಗೆ ಅದೇ ಒಂದು ಪ್ರೀತಿಯಿಂದ ಅವನನ್ನ ಕಾಣ್ತಾ ಇದ್ರು. ಒಂದ್ಸರಿ ಅಂದ್ರೂ ಅವನು ಕಳ್ತನ ಮಾಡಿ ಸಿಕ್ಕಾಕೊಂಡು ಜೈಲಿಗೆ ಹೋಗ್ತಾನೆ. ಜೈಲಿಗೆ ಹೋದವಾಗ, ಜೈಲಿಂದ ಬಂದವಾಗ ನೇರವಾಗಿ ಮನೆಗೆ ಹೋಗೋದಿಲ್ಲ. ಅವನು ಎಲ್ಲಿ ಹೋಗ್ತಾನೆ? ಶ್ರೀಮಂತರ ಹತ್ರ ಹೋಗ್ತಾನೆ. ಶ್ರೀಮಂತರ ಕೇಳ್ತಾರೆ, ಯಾಕಪ್ಪ ಅವನು ಸ್ಥಿತಿ ನೋಡಿ ಒಮ್ಮೆಗೆ ಗುರುತು ಸಿಗೋದು ಕಟ್ಟಾಡ್ತಾರೆ. ಆದ್ರೆ ಶ್ರೀಮಂತರ ಗುರುತಿಸಿ ಯಾಕಂತ ಹೀಗಾಗಿದೆ ಅಂತ ತಕ್ಷಣ ಅವ್ನಿಗೆ ಏನು ಮುಚ್ಚುಮರೆ ಇಲ್ಲ. ಅವ್ನು ಹೇಳ್ತಾನೆ, ಇಲ್ಲಮ್ಮ, ನಾನು ಕಳ್ತನ ಮಾಡಿ ಸಿಕ್ಕಾಕೊಂಡಿದ್ದೆ, ಜೈಲಿಂದ ಈಗ ಬರ್ತಾ ಇದ್ದೇನೆ ಅಂತ ಹೇಳಿ. ಆವಾಗ ಹೌದಾ, ಹಾಗಿದ್ರೆ ಅವ್ನ ಸ್ಥಿತಿಯನ್ನು ನೋಡಿ ಶ್ರೀಮಂತರು ಸ್ವಲ್ಪ ಎಣ್ಣೆ ಕೊಟ್ಬಿಟ್ಟು ಇದನ್ನ ಹಚ್ಕೊಂಡು ಸ್ನಾನ ಮಾಡ್ಕೊಡ್ಬಾ, ಅಷ್ಟೊತ್ತಿಗೆ ಊಟ ಮಾಡುವಂತೆ ಅಂತ ಹೇಳಿ ಕಳಿಸ್ತಾರೆ. ಬಂದ್ಮೇಲೆ ಊಟಕ್ಕೆ ಬಡಿಸ್ತಾರೆ. ಊಟ ಮಾಡಿ ಅವನ ಮೊದಲಿಗೆ ಊಟ ಬಡಿಸೋ ನಳಿನಿ ಹಂಚಿರ್ತಾರೆ. ನಳಿನಿ ಅಂದ್ರೆ ಶ್ರೀಮಂತರ ಸೋದರ. ಅವಳಿಗೆ ಸಿಕ್ಕಾಬಿಟ್ಟು ಮಡಿ ಬೀಳು. ಅವಳು ಊಟ ಬಡಿಸ್ತಿದ್ಲು ಅನ್ನೋದಕ್ಕಿಂತ ಹೇಗೆ ಮಾಡ್ತಾ ಇತ್ತು, ಊಟ ಎಸಿತಾ ಇತ್ತು. ಅದನ್ನ ಶ್ರೀಮಂತರಿಗೆ ಸಹಿಸ್ಕೊಳ್ಳಿಕ್ ಆಗೋದಿಲ್ಲ. ಹೇಳ್ತಾರೆ, ಹಾಗೆ ಎಸಿದ್ರೆ ಅವ್ನು ಹೇಗೆ ಊಟ ಮಾಡ್ಬೇಕು, ಕೊಡಿ ನಿಮ್ಗೆ ಆಗೋದಿಲ್ಲ ಅಂತ ನಾನು ಬಡಿಸ್ತೇನೆ ಅಂತ ಹೇಳಿ. ಯಾಕಂದ್ರೆ ಇದು ಬಹಳ ಸೂಕ್ಷ್ಮ ವ್ಯವಹಾರ. ಬಡಿಸುವಾಗ ಒಂದು ಪ್ರಾಣಿ ಹಾಕುವಾಗಲೂ ನಾವು ಯಾವ ರೀತಿ ಹಾಕ್ತೇವೆ ನೋಡಿ ಆ ಪ್ರಾಣಿ ಸ್ಪಂದಿಸ್ತದೆ. ನಾವು ಬೇಸರಿಗೆ ಹಾಕಿದ್ರೆ ಸುಮ್ಮನೆ ತಿನ್ಬೇಕಲ್ಲ ಅಂತ ಹೇಳ್ತಿರ್ತದೆ. ಆದ್ರೆ ಅದೇ ಪ್ರೀತಿಯಿಂದ ಕರೆದಾಕಿದ್ರೆ ನಾಯಿನ ಬಾಲ ಆಡಿಸ್ತಾ ಖುಷಿಯಿಂದ ತಿಂತಾರೆ. ಹಾಗೆ ಇಲ್ಲಿ ಆ ಅಂಶಕ್ಕೆ ಬಳಸುವಾಗ ನಳಿನಿಗೆ ಬದಲಿಸ್ತಾರೆ ಶ್ರೀಮಂತರು. ಆಮೇಲೆ ಅವರು ಊಟ ಮಾಡಿ ತೃಪ್ತನಾಗಿ ಗೆದ್ದ ತಕ್ಷಣ ಅವನ ಎಲೆಯಿಂದ ಇರ್ತಾರೆ. ಅವಾಗ ಸಿಕ್ಕ ಅವಳಿಗೆ ನಳಿನಿಗೆ ಬಹಳ ಏನಂತಾರೆ, ಆಘಾತವೇ ಆಗ್ತಿರ್ತಾರೆ ಅಂತ ಹೇಳ್ಬೇಕು. ಅಯ್ಯೋ, ಅವನು ಮುಸಲ್ಮಾನ, ಅವನಿಗೆ ಹೀಗೆ ಆಗ್ತಿದೆ, ನೀ ಜಾಗಕ್ಕೆ ಹೋಯ್ತು ಅಂತ ಹೇಳಿ ಅವಳು ಗೊಬ್ಬರ ಹಾಕಿ ಶುರು ಮಾಡ್ತಾರೆ. ಆವಾಗ ಶ್ರೀಮಂತರು ಅಷ್ಟೇ ಸಮಾಧಾನದಿಂದ ಹೇಳ್ತಾರೆ, ನೋಡು, ಶರತ್ ಹೇಗೆ ನನ್ನ ಮಗನು, ಅಮೃಜತ್ ಕೂಡ ನನ್ನ ಮಗನೇ ಅಂತ ನಾವು ಭಾವಿಸ್ಕೊಳ್ಬೇಕು. ಶರತ್ ಅಂತ ಯಾರು? ಅವರು ಸ್ವಾಮಿ ಶಾರದಾನಂದರು. ಅವರು ಯಾವಾಗಂತೂ ಸ್ಥಿತಿಯಲ್ಲಿದ್ರು ನಾವು ಗಮನಿಸ್ಬೇಕು. ಸ್ವಾಮಿ ಶಾರದಾನಂದರು ಅಂತಂದ್ರೆ ಅದ್ಭುತವಾದ ಪಾಂಡಿತ್ಯವನ್ನು ಹೊಂದಿದವರು, ಜೊತೆಗೆ ಆಧ್ಯಾತ್ಮಿಕತೆಯಲ್ಲೂ ಕೂಡ ಬಹಳಷ್ಟು ಸಾಧನೆ ಮಾಡಿ ಮುಂದುವರೆದವರು. ಅಷ್ಟೇ ಅಲ್ಲ, ಶ್ರೀಮಾತೆಯವರನ್ನ ಬಹಳ ಸೂಕ್ಷ್ಮವಾಗಿ ಮತ್ತೆ ಚಾತುರ್ಯ ಏನೇನು ಅವಶ್ಯಕತೆ ಇದೆಯೋ ಅದನ್ನೆಲ್ಲ ಪೂರ್ಣ ಮಾಡ್ತಾ ಸ್ವಂತ ಮಗನಿಗಿಂತ ಹೆಚ್ಚಾಗಿ ಶ್ರೀಮಾತೆಯರ ಬಗ್ಗೆ ಕಾಳಜಿ ಮಾಡ್ತಾ ಅವ್ರನ್ನ ನೋಡ್ಕೊಳ್ತಾ ಇದ್ರು. ಎಲ್ಲ ವ್ಯವಹಾರಗಳು. ಸ್ವಾಮಿ ವಿವೇಕಾನಂದರು ಈ ರಾಮಕೃಷ್ಣ ಮಹಾಸಂಘಕ್ಕೆ ಸ್ವಾಮಿ ಬ್ರಹ್ಮಾನಂದರನ್ನ
ಅಧ್ಯಕ್ಷರನ್ನು ಮಾಡಿದ ತಕ್ಷಣ ಸ್ವಾಮಿ ಶಾರದಾನಂದರನ್ನ ಕಾರ್ಯದರ್ಶಿಯಾಗಿ ನೇಮಿಸ್ತಾರೆ. ಅಂದ್ರೆ ಕಾರ್ಯದರ್ಶಿಯ ಒಂದು ಜವಾಬ್ದಾರಿ ಇನ್ನೂ ಹೆಚ್ಚು. ಎಲ್ಲ ಆ ಮಠದ ಆಗು ಹೋಗುಗಳ ಎಲ್ಲದನ್ನು ಕೂಡ ಅವರು ನಿರ್ವಹಿಸಬೇಕಾಗಿತ್ತು. ಅದಕ್ಕೆ ಅಂತ ಗುರುತರವಾದ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದವರು ಸ್ವಾಮಿ ಶಾರದಾನಂದರು. ಈ ಕಡೆ ಅಮ್ಜದ್ ನೋಡಿದ್ರೆ ನಾವು ನೋಡ್ತೇವೆ ಮುಸಲ್ಮಾನ ಜೊತೆಗೆ ಮಹಾ ದರೋಡೆಕೋರ. ಶ್ರೀಮಂತರು ಹೇಳ್ತಾ ಇದ್ದಾರೆ, ಶರತ್ ಬೀರ್ ನನ್ನ ಮಗನು, ಅಮ್ಜದ್ ಕೂಡ ನನ್ನ ಮಗ ಅಂತಂದ್ರೆ ಆ ಮಾತೃತ್ವ ಹೇಗಿರ್ಬೇಡ. ಸಾಮಾನ್ಯ ತಾಯಿಯಾದ್ರೂ ಕೂಡ ದುಷ್ಟ ಮಕ್ಕಳನ್ನ ಸ್ವಲ್ಪ ಬೇಸರ ಪಟ್ಕೊಂಡು ದೂರ ಮಾಡ್ಬೋದು ಅಥವಾ ಅವ್ರ ಬಗ್ಗೆ ಸ್ವಲ್ಪ ಕಡಿಮೆ ಪ್ರೀತಿ ಇರ್ಬೋದಲ್ಲ. ಆದ್ರೆ ಶಾರದಾ ಮಾತೆಯವರು ಅವರ ಅಸಹಾಯಕತೆಯನ್ನು ಕಳ್ಕೊಂಡಿದ್ರು. ಏನ್ ಹೇಳಿ, ನೀನೇನು ದರೋಡೆ ಮಾಡಬೇಡ ಅಂತ ಹೇಳಿದ್ರೆ ಅದೇ ಪರಿಸ್ಥಿತಿ ಆಗ್ತದೆ. ಆದ್ರೆ ಅವರ ಒಂದು ಅಸಹಾಯಕ ಪರಿಸ್ಥಿತಿ, ಆ ರೇಷ್ಮೆ ನೇಯೋದನ್ನ ಬಿಟ್ಟು ಅವರಿಗೆ ಆ ಬೇರೆ ಉದ್ಯೋಗಕ್ಕೆ ಸಿಕ್ಕಿಲ್ಲ. ಅವ್ರಿಗೆ ಏನು ಅವ್ರ ಹಿಂದೆ ಅವ್ರ ದರೋಡೆ ಮಾಡುವಂತ ಹಿಂದೆ ಏನು ಒಂದು ಸ್ಥಿತಿ ಇತ್ತು ಅದನ್ನ ಶಾರದಾ ಮಾತೆಯವರು ಕಂಡುಕೊಂಡಿದ್ರು. ಹಾಗಾಗಿ ನೀನು ಇದನ್ನ ಮಾಡಬೇಡ, ಇದನ್ನೇ ಮಾಡು, ಯಾವತ್ತೂ ಕೂಡ ಅವರು ರಿಸ್ಟ್ರಿಕ್ಷನ್ ಮಾಡಲಿಲ್ಲ. ಅಷ್ಟೇ ಅಲ್ಲ, ನಾವು ನೋಡಿದ್ವಲ್ಲ ಆ ಪ್ರೀತಿಯಿಂದ ಗೆಲ್ಲುವಂಥದ್ದು. ಅಮ್ಜದ್ ಎಲ್ಲಿ ಬೇರೆ ಎಲ್ಲಾದ್ರೂ ಅವನು ಕಳ್ತನ ಮಾಡಬಹುದಿತ್ತು. ಆದ್ರೆ ಒಂದು ಅವರು ಊರು ಹಾಕೊಂಡಿರ್ತಾರೆ, ಏನು ಜಯರಾಮ್ ಪಾಟೀಲ್ ತಾನು ಕಳ್ತನ ಮಾಡೋದಿಲ್ಲ. ಅಷ್ಟೇ ಅಲ್ಲ, ತಮ್ಮೆಲ್ಲ ಡಕಾಯಿತರು ಹೇಳ್ತಾ ಇದ್ದಾರೆ, ಅದು ತಾಯಿಯ ಒಂದು ಊರು, ಅಲ್ಲಿ ಯಾರು ಕೂಡ ಕಳ್ತನ ಮಾಡಬಾರ್ದು. ಹಾಗೆ ಶ್ರೀಮಾತೆ ಅದನ್ನ ಯಾರಾದ್ರೂ ನಾವು ಏನಾದ್ರು ಡಕಾಯಿತಿದ್ರೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಿಸಿ ಅಂತ ಏನಾದ್ರೂ ಆಗಿದ್ರು ಕೂಡ ಅವ್ರು ಕಣ್ತಪ್ಪಿಸಲು ಡಕಾಯಿತರು ಕಳ್ತನ ಮಾಡಬಹುದಿತ್ತು, ಪೊಲೀಸರು ಕಣ್ತಪ್ಪಿಸಿ. ಆದ್ರೆ ಆ ಪ್ರೀತಿ ಅನ್ನೋ ಅಸ್ತ್ರದಿಂದ ಶ್ರೀಮಾತರು ಮನಸ್ಸನ್ನ ಗೆದ್ದುಬಿಟ್ಟಿದ್ರು. ಹಾಗಾಗಿ ಆ ಒಂದು ಜಯರಾಮ್ ಪಾಟೀಲ್ ಆ ಒಂದು ದರೋಡೆಕೋರರ ಹಾವಳಿ ಇಲ್ಲದೆ ಇರೋ ಹಾಗಾಯಿತು. ಒಂದ್ಸರಿ ಅಂತೂ ಶ್ರೀಮಾತೆಯವರಿಗೆ ಬಹಳ ಜ್ವರ ಬಂತು, ಅವರ ಜೀರ್ಣ ಶಕ್ತಿ ಎಲ್ಲ ತುಂಬ ಹೋಗ್ಬಿಟ್ಟಿರ್ತಾರೆ. ಅಂತ ಸ್ಥಿತಿಯಲ್ಲಿ ಅವರಿಗೆ ಡಾಕ್ಟರ್ ಹೇಳ್ತಾರೆ, ನೀವು ಅನಾನಸ್ ತಿನ್ನಿ, ಅನಾನಸ್ ತಿಂದ್ರೆ ಸ್ವಲ್ಪ ನೀವು ಜೀರ್ಣ ಶಕ್ತಿ ಕೂಡ ಸುಧಾರಿಸ್ತದೆ, ಮತ್ತೆ ಬಾಯ ಕೆಟ್ಟು ಹೋಗಿರ್ತದೆ, ಹಾಗಾಗಿ ಅದು ಸ್ವಲ್ಪ ರುಚಿ ಕೂಡ ಕೊಡ್ತದೆ ಅಂತ ಹೇಳಿ. ಆದ್ರೆ ಅದು ಅಷ್ಟು ಸುಲಭವಾಗಿ ಅನಾನಸ್ ಸಿಗುವಂತ ಸಮಯ ಅಲ್ಲ. ಎಲ್ಲಿ ಹುಡುಕ್ಬೇಕೀಗ? ಅದಕ್ಕೆ ಅಲ್ಲಿ ಸಾಧುಗಳು ಒಂದು ಉಪಾಯ ಕೊಡ್ತಾರೆ, ಅಮ್ಜದ್ ಕೇಳೋಣ. ಯಾಕೆ ಕಣ್ಣಿಗೆ ಯಾವ್ಯಾವ ವಸ್ತು ಎಲ್ಲೆಲ್ಲಿ ಸಿಗ್ತದೆಲ್ಲ ಗೊತ್ತಿರ್ತದೆ. ಹಾಗಾಗಿ ಅವನಿಗೆ ಕೇಳಿದ್ರೆ ಕೆಲಸ ಆಗ್ಬೋದು ಅಂತ ಹೇಳಿ. ಹೀಗೆ ತಾಯಿಯವರಿಗೆ ಹಿಂಗೆ ಅನಾನಸ್ ಬೇಕಾಗಿದೆ ಅಂತ ಹೇಳೋ ಪುಸ್ತಕದಲ್ಲಿ 2 ದಿವಸದಲ್ಲೇ ಒಂದು ಅನಾನಸ್ ಮುಂಬೆ ಬಂದು ರಾಶಿ ಬಂದು ಬೀಳ್ತದೆ. ಹಾಗೆ ಅಲ್ಲಿ ಅವನು ದರೋಡೆಕೋರಾಗಿದ್ದು ಕೂಡ ಮನಸ್ಸಿನಿಂದ ಆ ಶ್ರೀಮಾತೆಯವರ ಒಂದು ವಾತ್ಸಲ್ಯಕ್ಕೆ ಪೂರ್ಣ ಮಾರ್ಗೋಗ್ಬಿಟ್ಟಿದ್ದಾನೆ. ಎಷ್ಟು ಮಟ್ಟಿಗೆ ಅಂದ್ರೆ ಅವನು ಎಷ್ಟೋ ಸರಿ ಜೈಲಿಗೆ ಹೋದಾಗ ಶ್ರೀಮಾತೆಯವರು ಅವನ ಹೆಂಡತಿ ಶ್ರೀಮಾತೆಯವರ ಹತ್ರ ಬರ್ತಿದ್ದಂತೆ. ಅವ್ರ ಕುಟುಂಬದ ನಿರ್ವಹಣೆಗೂ ಕೂಡ ಶ್ರೀಮಾತೆಯವರು ಬಹಳ ಸಹಾಯ ಮಾಡ್ತಾ ಇರ್ತಾರೆ. ಕಷ್ಟದಲ್ಲಿದ್ದಾರೆ, ಅವನು ಜೈಲಿಗೆ ಹೋಗಿದ್ದಾರೆ ಅಂತ ಹೇಳಿ. ಹಾಗಾಗಿ ಅವನು ಬಂದ ತಕ್ಷಣ ಇದೆಲ್ಲ ಕೇಳ್ತಾನೆ ಅಜ್ಜನ್. ತಾನು ಬಂದವಾಗ ಎಷ್ಟೆಲ್ಲ ಶ್ರೀಮಾತೆಯವರ ತನ್ನ ಕುಟುಂಬಕ್ಕೆ ಇದು ಮಾಡಿದ್ದಾರೆ ಅಂತ ಹೇಳಿ. ಅವ್ನು ಬಂದವಾಗ ಅವನ ಮನೆ ಮೇಲೆ ಸೋರೆಕಾಯಿಗಳಾಗಿರ್ತಾರೆ. ಆ ಸೋರೆಕಾಯಿಗಳನ್ನ ಕಿತ್ಕೊಂಡ್ಬಂದು ಶ್ರೀಮಾತೆಯವರಿಗೆ ಅರ್ಪಣೆ ಮಾಡ್ತಾನೆ. ಅಂದ್ರೆ ತಾಯಿ ಋಣವನ್ನ ಹೆಂಗದು ತಿಳಿಸ್ಲಿಕ್ಕಾಗಲ್ಲ. ಅದಕ್ಕೆ ಏನಾದ್ರೂ ಸ್ವಲ್ಪ ಅರ್ಪಣೆ ಮಾಡಿ ಆ ಒಂದು ಸಂತೃಪ್ತಿಯ ಸಮಾಧಾನ ಪಡ್ಕೊಳ್ಬೇಕು ಅಂತ ಹೇಳಿ. ಹಾಗೆ ಇಲ್ಲಿ ಶ್ರೀಮಾತೆಯವರ ಒಂದು ವಾತ್ಸಲ್ಯ ಅದನ್ನ ಬೇಕಾದ್ರೆ ಒಂದ್ಸರಿ ಶೈಲಬಾಲ ಚೌಧರಿ ಅಂತ ಹೇಳಿ ಅವಳು ಪ್ರಶ್ನೆ ಮಾಡ್ತಾರೆ ಶ್ರೀಮಾತೆಯವರಿಗೆ. ಏನಂತ ಹೇಳಿ, ಅಮ್ಮ ನೀವು ಠಾಕೂರರ ನಾಮವನ್ನ ಹೇಗೆ ತಗೊಳ್ಬೇಕು ಅಂತ ಉದ್ದೇಶ ಮಾಡಿದ್ರಿ, ಆದ್ರೆ ನಿಮ್ಮನ್ನ ಹೇಗೆ ಜಪ ಮಾಡಿ ನಾನು ನಿಮ್ಮ ಹೆಸರನ್ನು ಯಾವ ರೀತಿ ಸ್ಮರಣೆ ಮಾಡಲಿ ಅಂತ ಹೇಳಿದಾಗ ಶಾರದಾ ಮಾತೆ ಹೇಳ್ತಾರೆ, ನೀನು ರಾಧಾ ಅಂತ ಹೇಳಿ ಜಪ ಮಾಡ್ಬೋದು, ಇಲ್ಲ ಯಾಕಾದ್ರೂ ದೇವಿಯರ ಹೆಸರನ್ನ ಹೇಳಿ ಜಪ ಮಾಡ್ಬೋದು, ಮತ್ತೆ ಇಲ್ಲ ಅಂತಂದ್ರೆ ನೀನ್ ಅಮ್ಮ ಅಂತ ಹೇಳಿ ಜಪ ಮಾಡಿದ್ರು ಕೂಡ ಆಗ್ತದೆ ಅಂತ ಹೇಳಿ.
ನೋಡಿ, ಅವರು ಒಂದ್ಸರಿ ರಾಮೇಶ್ವರ ಉದಾಹರಣೆ ಕೂಡ ಹೇಳ್ತಾರೆ. ಏನಂತ ಹೇಳಿ, ಅಲ್ಲಿ ಆ ಶಿವಲಿಂಗವನ್ನ ಬೆಳಗಿನ ಒಂದು ದರ್ಶನದಲ್ಲಿ ಆ ಎಲ್ಲ ಶೌಚವನ್ನು ತರದಿದ್ದವಾಗ ನೋಡ್ಬಿಟ್ಟು ಹೇಳ್ತಾರೆ, ನಾನು ಮೊದಲು ಹೇಗೆ ಇಟ್ಟಿದ್ನೋ ಹಾಗೆ ಇದ್ದಾನೆ ಶಿವ ಅಂತ ಹೇಳಿ. ಅಲ್ಲಿ ಶಿವಲಿಂಗನ ಮಾಡಿದ್ಯಾರು? ಸೀತಾಮಾತೆ. ಸೀತಾಮಾತೆ ಅಂದ್ರೆ ರಾವಣನ ಸಂಹಾರದ ನಂತರ ಆ ಬ್ರಹ್ಮಹತ್ಯೆ ದೋಷವನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಶಿವನ ಸ್ಥಾಪನೆ ಮಾಡ್ತಾರೆ. ಅದು ಶಿವನ ಸ್ಥಾಪನೆ ಮಾಡ್ಬೇಕು ಅಂತ ಹೇಳಿ ಅದೆಲ್ಲ ತಯಾರಿ ನಡೆದಿರುವಾಗ ಸೀತೆ ಅಲ್ಲಿರುವ ಮರಳಿಂದ ಉಸುಕಿನಿಂದ ಆ ಲಿಂಗವನ್ನು ನಿರ್ಮಾಣ ಮಾಡಿದ್ವಿ. ಇವಾಗಲೂ ಕೂಡ ಹಾಗೇನೆ ಇದೆ. ಅದಕ್ಕೆ ಶಾರದಾಮಾತೆಯವರಲ್ಲಿ ಹೇಳ್ತಾರೆ, ನಾನು ಹಿಂದೆ ಹೇಗೆ ಇಟ್ಟಿದ್ನೋ ಇವತ್ತು ಕೂಡ ಶಿವ ಹಾಗೆ ಇದ್ದಾನೆ. ಅಂದ್ರೆ ಶ್ರೀಮಾತೆಯವರು ತಮ್ಮ ಸೀತಾಮಾತೆ ಆಗಿದ್ರು ಅನ್ನೋದನ್ನ ನಾವು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಹೇಳ್ತಾ ಇದ್ದಾರೆ, ರಾಧಾಂತ ಕರಿ ಅಂತಂದ್ರೆ ಕೃಷ್ಣನ ಒಂದು ಆ ಲೀಲಾ ಸಖಾತಿಯಾಗಿ ಬಂದಂತ ರಾಧೆ ಬೇರೆ ಅಲ್ಲ, ತಾವು ಬೇರೆ ಅಲ್ಲ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವರು ಸರ್ವದೇವದೇವಿ ಸ್ವರೂಪಿಣಿ. ಹಾಗಾಗಿ ಯಾವ ದೇವಿಯ ಹೆಸರಿಂದ ಕೂಡ ನೀವು ನನ್ನನ್ನ ಜಪ ಮಾಡ್ಬೋದು, ಕರಿಬಹುದು ಅಂತ ಹೇಳ್ತಾರೆ. ಅದಕ್ಕೂ ಹೆಚ್ಚಿನ ಒಂದು ಉನ್ನತ ಸ್ಥಾನದಲ್ಲಿ ಏನಂದ್ರೆ ಅಮ್ಮ. ಅಮ್ಮ ಅಂತ ಹೇಳಿ ಏನಾದ್ರೂ ಕರೆದ್ರು ಕೂಡ ನಾನು ಏನ್ ಮಾಡ್ತೇನೆ, ನಿನಗೆ ಅಂದ್ರೆ ಈ ಪುರುಷದಲ್ಲಿ ಬಹಳ ಚೆನ್ನಾಗಿ ಬರ್ತಿದ್ದಾರೆ. ಇಲ್ಲಿ ಎಷ್ಟೋ ಸರಿ ನಾವು ಮಂತ್ರಗಳನ್ನ ಎಲ್ಲರೂ ಕೂಡ ಹೇಳಿ ಸಾಧ್ಯ ಇಲ್ಲ. ಇಷ್ಟು ಉದ್ದ ಮಂತ್ರಗಳು, ಬೇರೆ ಬೇರೆ ಮಂತ್ರಗಳನ್ನ ಎಷ್ಟೋ ಜನ ಹೇಳಿ ಕಷ್ಟ ಆಗ್ಬೋದು. ಆದ್ರೆ ನಾವು ಕಷ್ಟದಲ್ಲಿದ್ದುವಾಗ ಅಮ್ಮ ಅಮ್ಮ ಅಂತ ಹೇಳಿ ಪೂರ್ಣ ಮನಸ್ಸಿನಿಂದ 10 ಸಾರಿ ಹೇಳ್ಕೊಂಡು ಸಾಕು, ನಮ್ಮ ಮನಸ್ಸು ಆವಾಗ ಸಮಾಧಾನ ಪಡ್ಕೊಂಡ್ಬಿಡ್ತದೆ. ಆ ಕ್ಷಣವೇ ಸಮಾಧಾನ ಪಡ್ಕೊಂಡ್ಬಿಡ್ತದೆ. ಶ್ರೀಮಾತೆಯವರು ಭರವಸೆ ಕೊಟ್ಟಿದ್ದಾರೆ, ಏನಂತ ಹೇಳಿ, ನೀನು ಕಷ್ಟದ ಕಾಲದಲ್ಲಿ ಇದ್ದಾಗಲೆಲ್ಲ ನಿನಗೊಬ್ಬಳು ತಾಯಿ ಇದ್ದಾಳೆ ಅಂತ ನೆನೆಸ್ಕೋ. ಅದು ಶ್ರೀಮಾತೆಯವರದ್ದು ಅತ್ಯಪೂರ್ವವಾದ ಭರವಸೆ. ನನಗೆ ಯಾರು ಇಲ್ಲಪ್ಪ ಜೀವನದಲ್ಲಿ ಅಂತಂದ್ರೆ ನನಗೆ ಒಬ್ಬಳು ತಾಯಿ ಇದ್ದಾಳೆ ಅಂತ ನೆನೆಸ್ಕೋ. ಮತ್ತೆ ಅಮ್ಮ ಅಂತ ಸ್ಮರಣೆ ಮಾಡು. ನಾವು ಹೇಗೆ ಕೂಡ ನೋಡಿದ್ವಿ, ಆ ಟಿವಿ ಬಂದಂತ ಭಕ್ತನಿಗೆ ಹೇಳ್ತಾರೆ, ನೀನು ನನ್ನ ಭಾವಚಿತ್ರವನ್ನು ನೋಡ್ತಾ ಈ ಉದ್ಬೋಧನ ಪತ್ರಿಕೆಯಲ್ಲಿರೋ ಎಲ್ಲದನ್ನು ಓದು, ಅಧ್ಯಯನ ಮಾಡು ಅಂತ ಹೇಳ್ತಾರೆ. ಹಾಗೆ ತಮ್ಮ ಭಾವಚಿತ್ರವನ್ನ ಧ್ಯಾನಿಸುವಂಥದ್ದು, ತಮ್ಮನ್ನ ಅಮ್ಮ ಅಂತ ಕರೆಯುವಂಥದ್ದು, ಇದರಲ್ಲೆಲ್ಲ ಸ್ಪಷ್ಟವಾಗಿ ಅವರ ದಿವ್ಯತೆಯನ್ನ ಅವರು ಹೊರಗೆಡುತ್ತಾ ಇದ್ದಾರೆ. ಹಾಗೆ ಆ ಮಹಾನ್ ತಾಯಿಯ ಆ ಸ್ವರೂಪವನ್ನು ಎಷ್ಟು ಪರಿಭಾವಿಸಿದ್ರು ಕಡಿಮೆ, ಎಷ್ಟು ಪರಿಭಾವಿಸಿದ್ರು ಕಡಿಮೆ. ಅದನ್ನ ಅಪಾರವಾದದ್ದು ಅಂತ ಹೇಳ್ಬೋದು. ಅದನ್ನ ತಿಳ್ಕೊಳ್ಳಿಕ್ಕೆ ಸಾಮಾನ್ಯರಾದಂಥ ನಮ್ಮಿಂದ ಸಾಧ್ಯವಾಗದ ಮಾತು. ಹೇಳ್ತಾರಲ್ಲ, ತಾಯಿ ದುರ್ಗೆಯ ನಿಜವನರಿಯುವ ಧೀರರಾರೋ ಜಗದೊಳು. ಹಾಗೆ ಅಂಥ ಒಂದು ಸ್ಥಿತಿಯನ್ನು ನಾವು ಪಡ್ಕೊಂಡಿಲ್ಲ ಅಂದ್ರೆ ಹೇಳ್ತಾರಲ್ಲ, ಇರುವೆ ಒಂದು ದೊಡ್ಡ ಸಕ್ಕರೆ ಪೆಟ್ಟಕ್ಕೆ ಹೋಗಿ ಅಲ್ಲಿ ಸಕ್ಕರೆ ಒಂದು ಕಣವನ್ನ ತೆಗೆದುಕೊಳ್ತಂತೆ. ಅದಕ್ಕೆ ಅದನ್ನು ಹೊತ್ಕೊಂಡು ಹೋಗ್ಲಿಕ್ಕೆ ಸಾಕು. ಮುಂದೆ ಅದು ಹೇಳ್ತಂತೆ, ನೆಕ್ಸ್ಟ್ ಟೈಮ್ ಬರ್ತೀನಲ್ಲ ಅವಾಗ ಇಡೀ ಬೆಟ್ಟ ಹೊತ್ಕೊಂಡು ಹೋಗ್ತೇನೆ ಅಂತ ಹೇಳಿ. ಅದಕ್ಕೆ ಆಸೆ ಇದೆ, ವಿಪರೀತ ಆಸೆ ಇದೆ. ಹಾಗೆ ನಮಗೆ ಶ್ರೀಮಾತೆಯವರ ಮಾತೃತ್ವ ಅದನ್ನ ಆನಂದಿಸಿ ತುಂಬಾ ಆಸೆ. ಆದ್ರೆ ನನ್ನ ಸತ್ಯಕ್ಕೆ ಇಷ್ಟಿಷ್ಟೇ ಒಂದು ತುಣುಕುಗಳು ಸಿಗ್ತಾ ಇದೆ. ಮತ್ತು ಮೇಲಿಂದ ಮೇಲೆ ಆ ಮಹಾತಾಯಿಯ ಆ ಒಂದು ಎಲ್ಲ ಘಟನೆಗಳನ್ನ, ಆ ಭಾವಗಳನ್ನ ಭಾವಿಸ್ತಾ ಇದ್ರೆ ಆ ತಾಯಿಯ ಕೃಪೆಯಿಂದ ನಮಗೆ ಆ ಒಂದು ಶ್ರೇಯಸ್ಸಾಗೋದು, ಉನ್ನತಿ ಸಾಧಿಸೋದು ಖಂಡಿತ ಸಾಧ್ಯ ಆಗ್ತದೆ. ಅದು ಬೇಗ ಸಿದ್ಧಿಸ್ತದೆ. ಅದಕ್ಕೆ ಆ ತಾಯಿಯ ಕೃಪೆ ಎಲ್ಲರ ಮೇಲೆ ವಿಶೇಷವಾಗಿರಲಿ. ನಾವು ಅವಳ ಪ್ರೀತಿಯನ್ನು ಸರಿದು ಅವಳನ್ನೇ ಸೇರೋ ಹಾಗಾಗಲಿ ಅಂತ ಹೇಳಿ ಪ್ರಾರ್ಥಿಸ್ಕೊಳ್ಳೋಣ. ಈಗ ಒಂದೆರಡು ಹಾಡುಗಳನ್ನು ಮುಗಿಸ್ಕೊಳ್ಳೋಣ.
ಅಮ್ಮ 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 ಎಂಬ ಕರೆರಕ್ಷೆ ಸುಖ ಸಾಂತ್ವನಕ್ಕೆ ನೇರ ಸುಗಮ ಮಾರ್ಗ. ಅಮ್ಮ 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 ಅಮ್ಮನೊಲ್ಮೆ ಶ್ರೀರಕ್ಷೆ ಅಮ್ಮನ ಮಡಿಲಲ್ಲೇ ಸಿದ್ಧಿಪುದು ಸ್ವರ್ಗ. ಅಮ್ಮ 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 ಎಂಬ ಕರೆರಕ್ಷೆ ಸುಖ ಸಾಂತ್ವನಕ್ಕೆ ನೇರ ಸುಗಮ ಮಾರ್ಗ. ಅಮ್ಮ 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 ಅಮ್ಮನೊಲ್ಮೆ ಶ್ರೀರಕ್ಷೆ ಅಮ್ಮನ ಮಡಿಲಲ್ಲೇ ಸಿದ್ಧಿಪುದು ಸ್ವರ್ಗ. ಅಮ್ಮ 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 ಹಸಿವಿನಿಂದಲೇ ಕರೆಗೆ ಅನ್ನಪೂರ್ಣೆಯು ಆಗಿ ಸರಸ್ವತಿಯು ತಾನಾಗಿ ಲಕ್ಷ್ಮಿಯಾಗಿ. ಹಸಿವಿನಿಂದಲೇ ಕರೆಗೆ ಅನ್ನಪೂರ್ಣೆಯು ಆಗಿ ಸರಸ್ವತಿಯು ತಾನಾಗಿ ಲಕ್ಷ್ಮಿಯಾಗಿ. ತಳಿದ ಹಸಿವಿಗೆ ತಕ್ಕ ಹಸನವ ಉಣಬಡಿಸಿ ತಳಿದ ಹಸಿವಿಗೆ ತಕ್ಕ ಹಸನವ ಉಣಬಡಿಸಿ ಎದೆಗೊತ್ತಿಕೊಳ್ಳುವಳು ಅಮ್ಮ ಶಾರದೆ. ತಳಿದ ಹಸಿವಿಗೆ ತಕ್ಕ ಹಸನವ ಉಣಬಡಿಸಿ ಎದೆಗೊತ್ತಿಕೊಳ್ಳುವಳು ಅಮ್ಮ ಶಾರದೆ. ಅಮ್ಮ 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 ಎಂಬ ಕರೆರಕ್ಷೆ ಸುಖ ಸಾಂತ್ವನಕ್ಕೆ ನೇರ ಸುಗಮ ಮಾರ್ಗ. ಅಮ್ಮ 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 ಅಮ್ಮನೊಲ್ಮೆ ಶ್ರೀರಕ್ಷೆ ಅಮ್ಮನ ಮಡಿಲಲ್ಲೇ ಸಿದ್ಧಿಪುದು ಸ್ವರ್ಗ. ಅಮ್ಮ 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 ಬಾಯಾರಿ ಬಸವಳಿಯೇ ಮಂದಾಕಿನಿಯಾಗಿ ನೇತ್ರಾವತಿಯಾಗಿ ಗಂಗೆಯಾಗಿ. ಬಾಯಾರಿ ಬಸವಳಿಯೇ ಮಂದಾಕಿನಿಯಾಗಿ ನೇತ್ರಾವತಿಯಾಗಿ ಗಂಗೆಯಾಗಿ. ವಾತ್ಸಲ್ಯ ಧಾರೆಯಲ್ಲಿ ತೋರಿಸಿ ತಣಿಸುತ್ತ ವಾತ್ಸಲ್ಯ ಧಾರೆಯಲ್ಲಿ ತೋರಿಸಿ ತಣಿಸುತ್ತ ದಣಿವಾರಿಸುವಳೆಮ್ಮ ಅಮ್ಮ ಶಾರದೆ. ವಾತ್ಸಲ್ಯ ಧಾರೆಯಲ್ಲಿ ತೋರಿಸಿ ತಣಿಸುತ್ತ ದಣಿವಾರಿಸುವಳೆಮ್ಮ ಅಮ್ಮ ಶಾರದೆ. ಅಮ್ಮ 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 ಎಂಬ ಕರೆರಕ್ಷೆ ಸುಖ ಸಾಂತ್ವನಕ್ಕೆ ನೇರ ಸುಗಮ ಮಾರ್ಗ. ಅಮ್ಮ 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 ಅಮ್ಮನೊಲ್ಮೆ ಶ್ರೀರಕ್ಷೆ ಅಮ್ಮನ ಮಡಿಲಲ್ಲೇ ಸಿದ್ಧಿಪುದು ಸ್ವರ್ಗ. ಅಮ್ಮ 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 ಎಂಬ ಕರೆರಕ್ಷೆ ಸುಖ ಸಾಂತ್ವನಕ್ಕೆ ನೇರ ಸುಗಮ ಮಾರ್ಗ. ಅಮ್ಮ 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 ಅಮ್ಮ. ತವ ಕೃಪೆ ಬೆಳಗಲಿ ಭವ ಭ್ರಮೆ ಕಳೆಯಲಿ
ವಿಭೂಷಿತೆ ತ್ಯಾಗಿ ಕುಲಾಂಬಿಕೆ ತ್ಯಾಗ ವಿಭೂಷಿತೆ ತ್ಯಾಗಿ ಕುಲಾಂಬಿಕೆ ಯೋಗೀಂದ್ರಾರ್ಚಿತೆ ಯೋಗ ಪ್ರದಾತೆ ತವ ಕೃಪೆ ಬೆಳಗಲಿ ಭವ ಭ್ರಮೆ ಕಳೆಯಲಿ ತವ ಕೃಪೆ ಬೆಳಗಲಿ ಭವ ಭ್ರಮೆ ಕಳೆಯಲಿ ಶಿವೆ ಶ್ರೀ ಶಾರದೆ ತವ ಕದೆ ಮೊರೆಯುವೆ ನಿನ್ನಡಿದಾವರೆ ಎನ್ನಯ ಸರೆ ನಿನ್ನಡಿದಾವರೆ ಎನ್ನಯ ಆಸರೆ ಮನ್ನಿಸುದಾಸನ ನಿನ್ನ ಮಾತೆ ನಿನ್ನಡಿದಾವರೆ ಎನ್ನಯ ಆಸರೆ ಮನ್ನಿಸುದಾಸನ ನಿನ್ನ ಮಾತೆ ತವ ಕೃಪೆ ಬೆಳಗಲಿ ಭವ ಭ್ರಮೆ ಕಳೆಯಲಿ ತವ ಕೃಪೆ ಬೆಳಗಲಿ ಭ್ರಮೆ ಕಳೆಯಲಿ ಶಿವೆ ಶ್ರೀ ಶಾರದೆ ತವ ಕದೆ ಮೊರೆಯುವೆ ಶಿವೆ ಶ್ರೀ ಶಾರದೆ ತವ ಕದೆ ಮೊರೆಯುವೆ ಶಿವೆ ಶ್ರೀ ಶಾರದೆ ತವ ಕದೆ ಮೊರೆಯುವೆ 3 ದಿನಗಳ ಕಾಲ ಶ್ರೀಮಾತೆಯ ಈ ಒಂದು ಅಂಶಗಳನ್ನ ನಿಮ್ಮ ಜೊತೆ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ರಾಮಕೃಷ್ಣ ವಿವೇಕಾನಂದ ಕೇಂದ್ರದ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೊತೆಗೆ ಈ ಒಂದು ಶ್ರೀಮಾತೆ ಕುರಿತಾದ ವಿಚಾರಗಳನ್ನ ಬಹಳ ಆಸಕ್ತಿಯಿಂದ ಶಾಂತ ರೀತಿಯಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮ್ಮದು ಶ್ರೀಮಾತಾ ಆಶ್ರಮ ಅಂತೇಳಿ ಹುಬ್ಬಳ್ಳಿಯಲ್ಲಿ ಬರ್ತದೆ. ಹುಬ್ಬಳ್ಳಿಯಲ್ಲಿ ಗೋಕುಲ್ ರಸ್ತೆಯಲ್ಲಿ ಶ್ರೀಮಾತೆಯ ಹೆಸರಲ್ಲಿ ಒಂದು ಮಂದಿರ ಕೂಡ ಆಗಿದೆ. ತಾವೆಲ್ಲರೂ ಆ ಕಡೆ ಬಂದರೆ ಅವಶ್ಯವಾಗಿ ಆಶ್ರಮಕ್ಕೆ ಭೇಟಿ ಕೊಡಿ. ಧನ್ಯವಾದ. ನಮಸ್ಕಾರ. ಜಯ ರಾಮಕೃಷ್ಣ.